ನಾವು ಅರಿದೆವು ಎಂಬಿರಿ ನಿಜವನು, ಅದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ದೇಹದ ಎರವಿನೊಳು ಸೋಜಿಗೆ ವೆನಿಸುವುದು ನಿಜವು, ದೇಹದೊಳಗೆ ಆಡಿ ನೋಡುವುದು ನಿಜವು, ದೇಹ ಕರನಾಳಿಗಳಿಗೆ ಆಧಾರವಾದುದು ನಿಜವು, ದೇಹಾಭಿಮಾನಿಯ ಮನವೇ ನಿಜವು. ನಾವು ಅರಿದೆವು ಎಂಬುರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾನೆಂಬುದು ಎಡೆಬಿಡದೆ ಪೊರಗನ ಅರಿವುದು ನಿಜವು, ನಾನೆಂಬುದು ಅಡಗಿದ ಆನಂದ ನಿಜವು, ಆನಂದವನು ತೋರ್ಪುದೇನು ವಿಡಿದುದು ನಿಜವು, ಆನಂದವೆಂಬುದು ಅಡಗಿದ ನಿಲವೇ ನಿಜವು. ನಾವು ಅರಿದೆವು ಎಂಬಿರಿ ನಿಜವನು, ಅದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ಸಗುಣ ರೂಪವೇ ತನ್ನ ಸಹಜವಾದುದು ನಿಜವು, ಸಗುಣ ನಿರ್ಗುಣ ತತ್ವ ತಾನೇ ನಿಜವು, ಸಗುಣ ನಿರ್ಗುಣ ಅಚ್ಚಳಿದ ಪದವದು ನಿಜವು, ಸಗುಣಾದಿಗಳ ಸೋಂಕದಿವುದೇ ನಿಜವು. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ಬಗೆಯ ಕುರುಹಿನ ಕಲಾ ಬಿಂದು ನಾದವೇ ನಿಜವು, ಬಗೆಯ ಬಣ್ಣಕ್ಕೆ ಬಾರದಿಹುದೇ ನಿಜವು, ಜಗದ ನಾನಾ ತತ್ವದೊಡನೆ ಅಗಲದಿರ್ಪುದೇ ನಿಜವು, ಮಗುಳೆಯ ಜಗಕ್ಕೆ ಅನ್ಯಬಹುದು ನಿಜವು. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ಫಲವು ಮತಭೇದ ವಾದವನುಳಿದು ಸಂಶಯದ ಹೊಲಬಿಲ್ಲದ ಆನು ನೀನೆಂಬುದು ಅಳಿದು, ಸಲೆ ನೇಮೆ ಸೀಮೆ ತೋರದ ಶಂಭುಲಿಂಗವಾದ ಉಳುಮೆ ಚಿನ್ಮಾತ್ರವದು ನಿಜ ಕಾಣಿರೈ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ಪ್ರಶ್ನೆ ಮಾಡ್ಕೊಂತ ಕಡಿ ಕುತ್ರಣ ಅವರ ಹೇಳ್ಯಾರ. ಈ ಅರ್ತೇನಿ ಅಥವಾ ತಿಳಿದೇನಿ ಅಂತ ಹೇಳ್ತಾರಲ್ಲ, ನಾ ದೇವ್ರ ನೋಡೀನಿ, ದೇವ್ರ ಸಾಕ್ಷಾತ್ಕಾರ ಐತಿ, ಪರಬ್ರಹ್ಮನ ಸಾಕ್ಷಾತ್ಕಾರ ಐತಿ ಅಂತ ಹೇಳ್ತಿರಲ್ಲ, ಅರಿವಿಗೆ ನಿಲುಕುವಂಥ ವಸ್ತುನ ಹೆಂಗದು? ಪ್ರಶ್ನೆ, ಅರಿಯುವಂಥ ವಸ್ತುನ ಅದು ದೇವ್ರ ಅಂದ್ರೆ ಪ್ರಶ್ನೆ ಬರ್ತದೆ. ಕಡಿಗೆ ಶಂಭುಲಿಂಗ ಅಂತ ಶಬ್ದ ಬಳಸ್ಯಾರ. ಆ ಅರಿತೇನಂತ ತಿಳಿದಿರಲ್ಲ, ಅರಿಯುವಂಥ ವಸ್ತುನ ಹೆಂಗ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇದನ್ನೆಲ್ಲವನ್ನೂ ಸಾರಾಸಕ್ತ ತಗಡಿ ಹಾಕಿ ಕಡಿಕೆ ಅರತೇನಂದಿದ್ದೆಲ್ಲ ಸುಳ್ಳನ ಅಂತ ಹೇಳಿದರು. ಕಡಿಕೆ ಏನು ಹೇಳಿದ್ರೆ, ನೀವು ಅರತೇನಂದಿದ್ದೆಲ್ಲ ಸುಳ್ಳನ ಇದೆ, ನಿಮ್ಮ ಭಾವಕ್ಕೆ ಅನುಗುಣವಾಗಿ ಹಂಗೆ ಅನಿಸೈತಿ. ಅರ್ಥಾತ್ ಏನಪ್ಪ ಅಂದ್ರೆ, ಸಾಧಕಾವಸ್ಥೆ ಒಳಗೆ ಅನೇಕ ಪ್ರಕಾರವಾಗಿ ನನಗೆ ಅನುಭವ ಆತಿ ಅಂತ ಅನಿಸ್ತದೆ. ಸಾಧಕಾಂತದೊಳಗೆ ದಿವ್ಯ ಪ್ರಕಾಶ ಕಾಣ್ತಿ ಅಂತ ಹೇಳ್ತಾರೆ, ನನಗೆ ಪರಮಾತ್ಮ ದರ್ಶನ ಆಯ್ತು ಅಂತ ಹೇಳ್ತಾರೆ, ಆಕಾರ ಕಾಣ್ತಿ, ರೂಪ ಕಾಣ್ತಿ, ಬೇರೆ ಬೇರೆ ಅನುಭವ ನಿಲುಕ್ತತಿ. ಆ ಹಂತದೊಳಗೆ ಸತ್ಯ ಅನಿಸಿರ್ತದೆ ನೀನು, ಆ ಹಂತದೊಳಗೆ ಸತ್ಯ ಅನಿಸ್ತದೆ. ಆದರೆ ನಿಜವಾದ ಸತ್ಯ ಅದಲ್ಲ, ಅಂತಿಮ ಸತ್ಯ ಅದಲ್ಲ. ಅಂತಿಮ ಸತ್ಯ ಯಾವುದಪ್ಪ? ಅರಿತೇನನ್ನೋದು ಮರುತು ಅರಿವ ನೀನಾಗಿ ಉಳಿತು. ಆ ಶಂಭುಲಿಂಗ ಹೊರಗದಾನನ್ನೋ ಭಾವವನ್ನು ಬಿಟ್ಟು ಆ ಶಂಭುಲಿಂಗನೇ ನೀನಾಗಿ ಉಳಿತು. ಅದಕ್ಕೆ ಅರಿಯುವಂಥ ಪ್ರಶ್ನೆ, ಅರಿಯುವಂಥ ಕ್ರಿಯೆ ಅಡಗಬೇಕಲ್ಲಿ. ಅರಿಯುವಂಥ ಕ್ರಿಯೆ ಅಡಗಿದಾಗ ನಿಜವಾದ ಅನುಭವ. ಎಲ್ಲಿವರೆಗೆ ನಾ ತಿಳಿತೇನೆ, ಅರಿತೇನೆ, ಹೊಂದೇನಿ, ಪಡೆದೇನೆ ಅಂತ ಇರ್ತೈತಲ್ಲ ಭಾವ, ಅಲ್ಲಿವರೆಗೇನು ಅದು ಅಂತಿಮ ಅಲ್ಲ. ಆ ಭಾವನೂ ಅಡಗಬೇಕು. ನನಗೆ ತಿಳಿತು, ಅನುಭವ ಆಯಿತು, ಸಾಕ್ಷಾತ್ಕಾರ ಆಯಿತು, ದರ್ಶನ ಆಯಿತು ಅನ್ನೋ ಭಾವನೂ ಅಡಗಬೇಕು. ನೀನ ಅದಾಗಿ ಉಳಿಬೇಕು. ಅರಿಯುವುದಕ್ಕೆ ಅದೊಂದು ಮತ್ತೊಂದು ವಸ್ತು ಆಗಿ ಉಳಿಬಾರ್ದು. ಅರ್ಥಾತ್ ಏನಪ್ಪ, ಅಲ್ಲೇ ಐಕ್ಯ ಆಗಬೇಕು, ಅಲ್ಲೇ ಒಂದಾಗಬೇಕು. ಅದಕ್ಕೆ ಇದು ಅತ್ಯಂತ ಸೂಕ್ಷ್ಮವಾದದ್ದು. ಈ ಪದ್ಯನ ಅತ್ಯಂತ ಸೂಕ್ಷ್ಮವಾದದ್ದು. ಇದು ಅನುಭವಕ್ಕೆ ಬರ್ಬೇಕಾದ್ರೆ ನೀ ಆ ಸ್ಥಿತಿ ಮುಟ್ಟಿದಾಗ ಅನುಭವಕ್ಕೆ ಬರ್ತದೆ.
ಆ ಸ್ಥಿತಿ ಮುಟ್ಟುವವರೆಗೆ ಇದು ಅನುಭವಕ್ಕೆ ಬರೋದಿಲ್ಲ. ಆ ಹಂತದೊಳಗೆ ಸತ್ಯ ಅನಿಸ್ತತಿ. ಸುಗುಣ ನಿರ್ಗುಣಗಳನ್ನು ಹೇಳಿದರು, ಆಕಾರಗಳನ್ನು ಹೇಳಿದರು, ಎಲ್ಲ ಉದಾಹರಣೆಗಳನ್ನು ತೊಗೊಂಡು ಎಲ್ಲ ಸಾಧಕರ ಹಂತದೊಳಗೆ ಎಲ್ಲ ಹಂತದೊಳಗಿನೂ ಹಂತ ಹಂತವಾಗಿ ಹೇಳ್ಕೊಂತ ಹೋದ್ರು. ಅವ ಆ ಹಂತದೊಳಗೆ ಅವು ಸತ್ಯನ ಅನಿಸ್ತಾವ. ಜಪ ತಪಾದಿಗಳನ್ನು ಮಾಡುವಾಗ, ಗುರುನಾಮ ಸ್ಮರಣೆ ಮಾಡುವಾಗ ಮನಸ್ಸು ಚಂಚಲವೃತ್ತಿ ಕಡಿಮೆ ಆಗಿರ್ತತಿ. ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿಗೆ ಅಷ್ಟು ಮಾಡಿಬಿಟ್ರೆ ಸಾಕಂತ ಸಾಧಕ ಹಂತದೊಳಗೆ ಹೇಳ್ತಾರೆ. ಅಷ್ಟು ಮಾಡಿಬಿಟ್ರೆ ಸಾಕು ನೀನಂತ ಹೇಳ್ತಾರೆ. ಆದ್ರೆ ಅಲ್ಲೇ ಅಂತೆ ಅಲ್ಲ, ಯಮ ನಿಯಮಾದಿಗಳನ್ನ ಆಚರಣೆ ಮಾಡಿಬಿಡು ಸಾಕಂತ ಹೇಳಿದರು. ಯಮ ನಿಯಮಾದಿಗಳನ್ನ ಆಚರಣೆ ಮಾಡಿಬಿಡು ಸಾಕಂತ ಯಾವ್ದಕ್ಕೆ ಹೇಳಿದ್ರು? ಅಲ್ಲಿ ಭೂಮಿಕೆ ತಯಾರಾಗ್ತೈತಿ, ಮುಂದಿನ ಹಂತಕ್ಕೆ ಹೋಗಕ್ಕೆ ಬರ್ತೈತೆ ಅಷ್ಟೇ. ಅಲ್ಲಿಗೆ ಕೊನೆ ಅಲ್ಲ ಅದು. ಅದಕ್ಕಲ್ಲಿ ಪ್ರತಿ ಹಂತದೊಳಗೆ ಏನೈತಲ್ಲ ಅದು ಅಲ್ಲಿಗೆ ಪೂರ್ವ ವಿರಾಮ ಅಲ್ಲ, ಅಲ್ಲಿಗೆ ಅಂತೆಲ್ಲ. ಅಂತ್ಯ ಯಾವುದು? ಅರಿಯುವುದನ್ನು ಬಿಟ್ಟು ಅರಿವಿಕ್ರಿಯೆಯನ್ನು ಅಡಿಗೆ ಸದ್ವಸ್ತುನ ತಾನಾಗಿ ಬಿಡೋದಾಗ್ಲಿ. ಅದಕ್ಕೆ ಅರಿತೇನೆ ಅಂತ ಹೋಗಿ ಅರಿತೇನೆ ಅನ್ನೋದನ್ನು ಹೋಗ್ಬೋದು. ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊತೇನೆ ಅಂತ ಭಾವದಿಂದ ಹೊರಟು ಕಡಿಕೆ ಆ ಭಾವನ ಅಡಿಗೆ ಅವನಲ್ಲಿ ಒಂದಾಗಿಬಿಡೋದು. ಅರಿತೇನೋ ಭಾವ ಇತ್ತು ನಿನಗೆ ಬೇರೆ ಆಗಿ ಕಾಣಿಸ್ತಾನೆ. ನಿನಗೆ ಇದರಿಟ್ಟು ಕಾಣಿಸುವಂಥದ್ದು ಯಾವುದು ದೇವರಲ್ಲ. ಎಲ್ಲ ಇವು ನಿನ್ನ ಕಲ್ಪನೆ ಒಳಗೆ ನಿನ್ನ ಪರಿಮಿತಿ ಒಳಗೆ ತೋರಿದ್ವು ಅಷ್ಟ. ಅವು ಹಾಕಿದೊಳಗೆ ಹಾವು ಕಣ್ಣಂಗೆ ಅಜ್ಞಾನದೊಳಗೆ ತೋರಿದ್ವು ಎಲ್ಲ. ಪ್ರಪಂಚದೊಳಗೆ ನಾವು ಏನು ಇಟ್ಕೊಂಡು ಕೂತೇವಲ್ಲ ಎಲ್ಲ ಅಜ್ಞಾನದೊಳಗೆ. ಸುಜ್ಞಾನದೊಳಗೆ ಇವು ಯಾವ ಇಲ್ಲ. ಇಲ್ಲಿ ಆಕಾರನೂ ಇಲ್ಲ, ನಿರಾಕಾರನೂ ಇಲ್ಲ. ನಿರಾಕಾರ ಅಂದ್ರೆ ಸಹಕಾರ ಬಂದ್ಬಿಡ್ತದೆ ಜೋಡಿ. ಅದಕ್ಕೆ ಈಗ ಅರಿತೇನೆ ಅಂದ್ರೆ ಎರಡು ಬಂತೆಲ್ಲ. ನಾನು ದೇವ್ರ ಸಾಕ್ಷಾತ್ಕಾರ ಆಗೇಸಿ ಅಂದ್ರೆ ಎರಡು ಬಂತೆ. ಎರಡು ಎಲ್ಲಿ ಐತಿ? ಅಲ್ಲಿ ಭಯ ಐತೆ. ದೇವ್ರ ಭಯ ನಮಗೆ ಕಾಡೋದಿಲ್ಲನ್ರಿ. ಮಣಿದೇವ್ರ ಕಾಡ್ತೈತಿ, ಕುಲದೇವ್ರ ಕಾಡ್ತೈತಿ, ಓಣಿ ದೇವ್ರ ಕಾಡ್ತಾವು, ಹೌದಲ್ಲ? ಇವು ಭಯ ಎದಕ್ಕದಾವು ನಮಗೆ? ಯಾಕಂದ್ರೆ ದೇವರು ನನಗೆ ಭಿನ್ನವಾಗಿ ಹೊರಗದಾನ ಅಂತ ತಿಳ್ಕೊಂಡು ಹಿಂಗೆ ಭಯ ಶುರು ಆಗ್ಯಾವ. ನಿಜವಾಗಿ ನೋಡಿದ್ರೆ ಭಯ ಹುಟ್ಟಿಸುವಂಥ ದೇವರು ಹೆಂಗೆ? ಯಾವ ದುಃಖವನ್ನು ದೂರ ಮಾಡಿ ನಿನ್ನಲ್ಲಿ ಶಾಂತಿ ತಂದ್ಕೊಡ್ತಾವ ದೇವರು. ಮತ್ತು ದುಃಖ ಕೊಡುವಂಥ ದೇವ್ರಾಗ್ತಾವನು, ಭಯ ಹುಟ್ಟಿಸೋ ದೇವರಾಗ್ಬೋದು. ಭಯವನ್ನು ತೆಗೆದು ಹಾಕಬೇಕು ನಿನ್ನಲ್ಲಿ ಇದ್ದಂಥ. ಅದು ಯಾವಾಗ ಬರ್ತೈತಿ ಅಂದ್ರೆ ದೇವ್ರನ್ನ ನೀನು ಹೊರಗೆ ಹುಡುಕಾಡೋದು ಬಿಟ್ಟು ನೀನು ಒಳಗೆ ಹುಡುಕಾಡಿದಾಗ ಬರ್ತದೆ. ಅದಕ್ಕಲ್ಲಿ ನಾವು ಅರಿತೇವು ತಿಳಿದೆವು ಅಂತ ಹೇಳ್ಕೊತ ಹೊಂಟಿರಲ್ಲ. ಏನು ತಿಳಿದ್ರಿ? ನಿಮ್ಮ ಭಾವುಕರ ಏನು ಬಂದತಿ ಹೇಳ್ರಿ ಅಂತ. ನಿಮ್ಮ ಭಾವದೊಳಗೆ ಏನು ಅನಿಸೈತಿ? ಸಾಧನ ಮಾಡುವವರೆಗೆ. ಸಾಮಾನ್ಯ ಮನುಷ್ಯನಿಗೆ ಪ್ರಶ್ನೆನೇ ಇಲ್ಲ. ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ? ಮುಕ್ಷತ್ವ ಭಾವ ಹುಟ್ಟಿರ್ತಲ್ಲ. ಸಾಮಾನ್ಯ ಅಂದ್ರೆ ಯಾರಿಗೆ ಮುಕ್ಷತ್ವ ಭಾವ ಇಲ್ಲ ಅವರಿಗೆ. ಸಾಮಾನ್ಯ ಅಂದ್ರೆ ಶ್ರೀಮಂತ ಬಡವ ಅಂತ ಹೆಂಗೆ ತಿಳ್ಕೊಬಾರ್ರಿ, ಜಾತಿ ಕುಲ ಗೋತ್ರಲ್ಲ. ಸಾಮಾನ್ಯ ಅಂದ್ರೆ ಯಾರಿಗೆ ಮುಕ್ಷತ್ವ ಭಾವ ಇಲ್ಲ. ಈ ಜೀವನದೊಳಗೆ ಸಂಸಾರದೊಳಗೆ ಸುಖಿ ಹೊಂದಬೇಕು, ಈ ಸಂಸಾರದಾಗ ಮಡಿದಿ ಮಕ್ಕಳು ಗಂಡ ಹೆಂಡತಿ ಸುಖವಾಗಿರ್ಬೇಕು ಅಂತ ಯಾರು ಬಯಸಿ ಇಷ್ಟಕ್ಕೆ ಸೀಮಿತಗೊಳಿಸ್ತಾರೆ ಅವನು ಸಾಮಾನ್ಯ ಮನುಷ್ಯ. ಮುಕ್ಷತ್ವ ಭಾವ ಇಲ್ಲ. ಮನುಷ್ಯ ಶರೀರ ಎದಕ್ಕೆ ಬಂದೈತಿ? ಇದು ಸಾಮಾನ್ಯವಾಗಿ ಬದುಕಾಕೆ ಬಂದಿಲ್ಲ, ಇದು ಜೀವನ ಮುಕ್ತ ಆಗಿ ಬಂದಂಥ ಭಾವನೆ ಇಲ್ಲ ಅವನಲ್ಲಿ. ಅವು ಅತ್ಯಂತ ಸಾಮಾನ್ಯ ಮನುಷ್ಯ ಅಂದರೆ ಕನಿಷ್ಠವಾದಂಥ ಜೀವನ ಅಂತ. ಇನ್ನು ಸಿರಿ ಸಂಪತ್ತಿರ್ಬೋದು, ಭೋಗ ಭಾಗ್ಯಗಳಿರ್ಬೋದು, ದೊಡ್ಡ ಪದಿ ಒಳಗಿರ್ಬೋದು, ಆದರೂ ಆ ಮನುಷ್ಯನ ಜೀವನ ಅತ್ಯಂತ ಕನಿಷ್ಠವಾದ ಜೀವನ. ಯಾಕಂದ್ರೆ ಅಲ್ಲೇ ಮನುಷ್ಯನ ಶರೀರ ಬಂದಿದ್ದ ಉದ್ದೇಶ ಗೊತ್ತಿಲ್ಲ. ಅವನು ಮುಕ್ಷತ್ವ ಭಾವನೆ ಇಲ್ಲ. ಉಣ್ತಾನ, ಉಡ್ತಾನ, ತೊಡ್ತಾನ, ಗಳಿಸ್ತಾನ, ಇಷ್ಟ ಜೀವನ ಅಂತ ತಿಳ್ಕೊಂಡಾನ. ಅದರೊಳಗೆ ಸುಖ ಐತಿ ಅಂತ ತಿಳ್ಕೊಂಡು ಅದರೊಳಗೆ ಪ್ರಯತ್ನ ಮಾಡ್ತಾನೆ. ಅದೆಲ್ಲ ಸೌಖ್ಯನೇ ಐತಿ. ಆದ್ರೆ ಶ್ರೇಷ್ಠ ಜೀವನ ಆಯ್ತು ನಮ್ದು. ದೊಡ್ಡ ಮನೆ ಕಟ್ಸ್ಯಾನ, ಎಲ್ಲ ಐತಿ, ಅನುಕೂಲ ಐತಿ, ಎಲ್ಲ ಐತಿ. ಈ ಜಗತ್ತಿನ ವ್ಯವಹಾರಗಳೆಲ್ಲ ಸರಿಯಾಗಿ ಮಾಡ್ಕೊಂಡು ಹೊಂಟಾನ. ಇಷ್ಟಕ್ಕೆ ಮುಗಿತೇನ ಜೀವನ? ಪ್ರಶ್ನೆ ಬರ್ತದೆ. ಅದಕ್ಕೆ ಅಲ್ಲಿ ಸಾಮಾನ್ಯ ಮನುಷ್ಯ ಯಾಕಂದ್ರೆ ಅವನು ಸಾಮಾನ್ಯ ವರ್ಗದಾಗ ಬಂದ. ಯಾಕಂದ್ರೆ ಮನುಷ್ಯನಿಗಿನ್ನ ಮೇಲಾದದನ್ನು ಯಾವುದೂ ಮಾಡುವಲ್ಲ ಅವ. ಪಶುಗಳಿಗಿನ್ನ ಕೀಲಾದದ್ದು ಯಾವುದೂ ಮಾಡುವಲ್ಲ ಅವ. ಪಶುಗಳು ಎಷ್ಟು ಜೀವನ ನಡೆಸಕತ್ತಾವ ಅಷ್ಟೇ ಜೀವನ ನಡೆಸಕತ್ತಾನೆ. ಆ ಜೀವನಕ್ಕೆ ಏನು ಬೇಕು ಅದನ್ನು ಕಲ್ತಾನ ಅಷ್ಟೇ. ಒಂದು ದೊಡ್ಡ ಪದವಿ ತೊಗೊಂಡಿರ್ಬೇಕು, ದೊಡ್ಡ ನೌಕರಿ ತೊಗೊಂಡಿರ್ಬೇಕು, ದೊಡ್ಡ ಮನೆ ಕಟ್ಸಿರ್ಬೋದು. ಜೀವನಕ್ಕೆ ಬೇಕಾಗಿದ್ದವು. ಈ ಮನುಷ್ಯ ಜನ್ಮಕ್ಕೆ ಬೇಕಾಗಿದ್ದು ಏನು ಮಾಡ್ಯಾನ ಹೇಳ್ತಾರೆ? ಈ ಮನುಷ್ಯ ಜನ್ಮಕ್ಕೆ ಇದಷ್ಟಕ್ಕೆ ಸೀಮಿತ ಅಲ್ಲಲ್ಲ. ಒಂದೆರಡು ಮಕ್ಕಳನ್ನ ಹಡದವ, ಚಲೋ ನೌಕರಿ ಹಚ್ಚಿ ಬೇರೆ ದೇಶಕ್ಕೆ ಕಳಿಸಿ ದೊಡ್ಡ ಮನೆ ಕಟ್ಸ್ಕೊಂಡು ಕೂತ್ರೆ ಆತೇನೆ ಜೀವನ? ಮನುಷ್ಯ ಜೀವನದ ಉದ್ದೇಶ ಅದು ಅಲ್ಲ.
ಅಷ್ಟು ಮಾಡಿದ್ರೆ ಏನೋ ದುಃಖ ತೆಪ್ಪುತ್ತಾನೆ, ಮತ್ತೆ ದುಃಖ ತೆಪ್ಪುವುದಿಲ್ಲ. ಯಾಕೆ ದುಃಖ ತೆಪ್ಪುವುದಿಲ್ಲ ಅಂದ್ರೆ ಈ ಸಂಸಾರದ ಮೇಲೆ ಮೋಹನ ಹಂಗೈತಿ. ಏನಿದ್ರು ಒಂದು ಕೊರತೆ ತಂದ ಕೊಡ್ತೈತಿ. ಅದು ಎಲ್ಲ ಸಾಕಂದವ್ರು ಇಲ್ಲ ಇದ್ರೊಳಗೆ, ಎಲ್ಲ ಸರಿ ತಿಂದವ್ರು ಯಾರು ಅದಾರ ಏನೋ ಒಂದು ಬೆಸ ಆಗಿರ್ತೈತಿ ಇದ್ರೊಳಗೆ. ಅದಕ್ಕೆ ಆ ಮುಮುಕ್ಷುತ್ವ ಭಾವ ಬರಲಾರದನ ಮನುಷ್ಯ ಜನ್ಮ ಶ್ರೇಷ್ಠ ಆಗುವುದಿಲ್ಲ. ಅಲ್ಲಿವರೆಗೆ ಅದು ಸಾಮಾನ್ಯ ಜೀವನ, ಸಾಮಾನ್ಯ ಮನುಷ್ಯ. ಆ ಮನುಷ್ಯತ್ವದಿಂದ ಮುಮುಕ್ಷುತ್ವಕ್ಕೆ ಬಂದಾಗ ಮನುಷ್ಯ ಜೀವನ ಶ್ರೇಷ್ಠ ಆಗ್ತದೆ. ಮನುಷ್ಯತ್ವ ಇಲ್ಲದನ್ನ ಬದುಕ್ತಾರೆ, ಹೆಂಗ ಮಾಡಿ ಶ್ರೀಮಂತಿಗೆ ಆಗಿರ್ತಾರೆ, ಹೆಂಗ ಮಾಡಿ ದುಡ್ಡು ಗಳಿಸಿರ್ತಾರೆ, ಇರಕ್ಕೆ ಅನುಕೂಲ ಮಾಡ್ಕೊಂಡಿರ್ತಾರೆ. ಆದ್ರೆ ಅದರಿಂದ ಮಾಡೋದೇನು, ಇನ್ನೊಬ್ರಿಗೆ ನೋವು ಕೊಟ್ಟು ಮಾಡಿದ್ರಾಗ ಏನೈತಿ? ಅವು ಜೀವಿಗಳು ನಮ್ಮಂಗ ಬದಾವಲ್ಲ ಬದುಕ. ಅದಕ್ಕೆ ಪರಹಿತವನ್ನು ಬಯಸ್ಕೊಂಡ ಮನುಷ್ಯತ್ವದಿಂದ ಬದುಕಿದ್ರೆ ಅವ ಮನುಷ್ಯ. ಮನುಷ್ಯತ್ವದಿಂದ ಬದುಕಲಿಲ್ಲ ಅಂದ್ರೆ ಅವ ಪಶು. ಮನುಷ್ಯತ್ವದಿಂದ ಮುಕ್ತನಾಗಕ್ಕೂ ಇಚ್ಛಾ ಇದ್ದಂದ್ರೆ ಇದ್ರಾಗ ಉಣ್ಣಾಕ, ಉಡಾಕ, ತೊಡಾಕ ಏನ ಕೊರತಿರ್ಲಿ, ಈ ಶಾರೀರಿಕ ರೋಗ ರುಜಿಗಳು ಬ್ಯಾನ್ ಬಂದಿರಲಿ, ಇದು ಸಹಜ ಅಂತ ತಿಳ್ಕೊಬೇಕು. ಇದನ್ನು ಯಾಕೆ ಸಹಜ ಅಂತ ತಿಳ್ಕೊಬೇಕು? ಇದು ನಿರ್ಧಾರ ಆಗಿ ಬಂದತಿ, ನೀನು ಮಾಡಿದಂಥ ಕರ್ಮದ ಫಲವಾಗಿ ಬಂದತಿ ಈಗ. ಅದಕ್ಕೆ ಅದರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂತಿಲ್ಲ. ಹಿಂದಾಗಿದ್ದ ಅದು ನಿನ್ನೆ ಆಗಿದ್ರೆ ಕೂಡ ನಿನ್ನೆ ಆಗಿದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂತಾರೆ ಈಗಿನ ಸಮಯ ಸುಮ್ಮನೆ ಹೋಗತ್ತ. ನಿನ್ನೆ ಆಗಿದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಂತಿದ್ರೆ ಈಗಿನ ಸಮಯ ಹೋಗಿಬಿಡ್ತಲ್ಲ. ಹಂಗೆ ಮನುಷ್ಯ ಶರೀರ ಹೆಂಗೆ ಬಂದತ್ತಂದ್ರೆ ನಿನ್ನೆ ಆಗಿದ್ದರಿಂದ ಬಂದತ್ತಿದು. ನಿನ್ನೆ ಮಾಡಿದ್ರ ಫಲ ಆಗಿ ಮನುಷ್ಯ ಶರೀರ ಬಂದತಿ. ಈಗ ಮತ್ತೆ ನಿನ್ನಿದ್ರ ಚಿಂತೆ ಇವತ್ತು ಮಾಡ್ಕೊಂತ ಕುಂತಿದ್ರೆ ಇವತ್ತು ಹೋಗಿಬಿಡ್ತದೆ. ಹಂಗೆ ಮತ್ತೆ ನಾಳೆಗೆ ಅವಕಾಶ, ಇವತ್ತಿನ ಅವಕಾಶ ಸಿಗುವುದಿಲ್ಲ. ಅದಕ್ಕೆ ಮನುಷ್ಯ ಶರೀರ ಬಂದಾಗ ಎಚ್ಚರಗೊಳ್ಳೋದು. ಎಚ್ಚರಗೊಂಡು ಆ ಮನುಷ್ಯತ್ವದಿಂದ ಮೋಕ್ಷತ್ವ ಭಾವದ ಕಡೆ ನಿಧಾನವಾಗಿ ಜಾರಬೇಕು. ಮೋಕ್ಷತ್ವ ಭಾವದ ಕಡೆ ಜಾರಬೇಕಂದ್ರೆ ಅಂತಹ ಸಂಘಕ್ಕೆ ಬೆರಿಬೇಕಾಗ್ತದೆ. ಸಜ್ಜನರ ಸಂಘ, ಸತ್ಸಂಗ ಬಿಟ್ಟು ಬಿಡದ ಮಾಡ್ಬೇಕು. ಮೋಕ್ಷತ್ವ ಭಾವ ಹುಟ್ಟಬೇಕಂದ್ರೆ ಒಂದ ದಿನಕ್ಕೆ ಹುಟ್ಟುದಿಲ್ಲ. ನಾ ಮುಕ್ತನಾಗ್ತಾನು ಇಚ್ಛ ಶಿವನಾಥನ ನೆನಿತೇವೆ ದಿನಾಕರೆ ಅವನಂಗೆ ಆಗ್ಬೇಕಂತ ಭಾವ ಬರ್ಬೇಕು. ಅವನು ನೆನೆದು ಬೇರೆ, ಅವನಂಗೆ ಆಗ್ಬೇಕನ್ನೋ ಭಾವ ಬರೋದು ಬೇರೆ. ಬಹುದ್ವಂದ್ವಗಳನ್ನೆಲ್ಲ ಅಳಿದು ತನ್ನ ನಿಜ ಸ್ವರೂಪದಲ್ಲಿ ಉಳಿಬೇಕಂದ್ರೆ ಅಂಥ ಭಾವ ಬರಬೇಕಲ್ಲ. ನಾನು ಈ ಮನುಷ್ಯ ಜನಕ್ಕೆ ಬಂದೇನಿ, ನಾನು ಈ ಜನ್ಮದಾಗ ಹಂಗೆ ಆಗ್ಬೇಕಪ್ಪ ಅನ್ನೋ ಭಾವ ಬರಾಕತ್ತೇವಲ್ಲ, ಅದ ಮೋಕ್ಷತ್ವ ಭಾವ. ಮತ್ತು ಈ ಹೊಲ ಮನಿ, ಬಾಳೆ ಬದುಕು, ಸಿರಿ ಸಂಪತ್ತು ಇದ ಸುದ್ದ ಅಲ್ಲಿ ನನಗೆ ಈ ಬೇಡಿದ್ದು ಹೊರ ಕೊಡಪ್ಪ ಯಜ ಅಂದ್ರೆ ಅನುಗ್ರಹಿಸ್ತಾನೆ. ಯಾಕಂದ್ರೆ ಎಲ್ಲೇ ಜ್ಞಾನಿಗಳು ಸತ್ಪುರುಷರು ಇರ್ತಾರೆ ಅಲ್ಲಿ ಅವ್ರು ಮಾಡಿದಂಥ ಜನ್ಮ ಜನ್ಮಾಂತರ ಪುಣ್ಯದ ಫಲ ಯಾರು ಅವನ್ನ ಸ್ತುತಿಸ್ತಾರ, ಹೊಗಳ್ತಾರ, ಅವನ್ನ ನೆನೆಸ್ತಾರ, ಅವ್ರಿಗೆ ದೊರಕ್ತದೆ. ಭಕ್ತಿ ಅಂತ ನಡ್ಕೊಂಡವ್ರು, ಭಕ್ತಿಯಿಂದ ಶ್ರದ್ಧಾದಿಂದ ಯಾರು ಅಲ್ಲಿ ನಡ್ಕೊಂತಾರೆ ನಡೀತಾರ ಅವ್ರಿಗೆ ಲಭಿಸ್ತದೆ. ಇಲ್ಲ ಅಂತಲ್ಲ, ಆದರೆ ಜೀವನದ ಅಂತ್ಯ ಅದಲ್ಲ. ಜೀವನಕ್ಕೆ ಅಷ್ಟಿದ್ರೆ ಸಾಕಾಗೋಲ್ಲ. ಮನುಷ್ಯ ಶರೀರ ಶ್ರೇಷ್ಠ ಅನ್ಸ್ಕೊಂಬೋದಿಲ್ಲ. ಮತ್ತೆ ಏನು ಬೇಡಿದೆ ಅದನ್ನು ಪಡೆದೇ ಅನುಭವಿಸಿದೆ, ಮತ್ತೆ ಹೊಂಟೆಲ್ಲ ನೀನು. ಅದಕ್ಕೆ ಈ ಮನುಷ್ಯ ಜನ್ಮ ಮೋಕ್ಷತ್ವದ ಕಡೆ ವಾಲಲಾರದನ ಬರೇ ಮನುಷ್ಯತ್ವ, ಮನುಷ್ಯ ಜೀವನಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಅವ್ರು ವ್ಯರ್ಥ ಜೀವನ ಆಗ್ತದೆ. ಈ ಗೆರೆಯನ್ನು ದಾಟಿ ಈಚೆ ಕಡೆ ಬಂದಾಗ, ಮನುಷ್ಯತ್ವದಿಂದ ಮೋಕ್ಷತ್ವದ ದಾರಿಗೆ ಬಂದಾಗ ಆವಾಗ ಸಾಧನಾ ಶುರುವಾಗ್ತದೆ. ಆ ಸಾಧನಾ ಪಥದೊಳಗೆ ನಡೆದಾಗ ಅವ್ರ ಪ್ರಶ್ನೆಗಳಿಗೆ ಏನು ಪ್ರಶ್ನೆ ಅದಾವಲ್ಲ ಆ ಪ್ರಶ್ನೆಗಳು ತಿಳಿಯಕ್ಕೆ ಶುರುವಾಗ್ತಾವ. ಅಲ್ಲಿವರೆಗೆ ಆ ಪ್ರಶ್ನೆಗಳು ತಿಳಿದೇ ಇಲ್ಲ. ನಾವು ಈ ಮನುಷ್ಯತ್ವ ಜೀವನದೊಳಗೆ ಇಷ್ಟ ಇದ್ವು ಅಂದ್ರೆ ಈ ಪ್ರಶ್ನೆಗಳನ್ನ ಕೇಳಾಕತ್ತಾರಲ್ಲ, ನೀವು ಅರ್ತೇವೆ ಅಂತಂದ್ರೆ ಏನು ಅರ್ತೇವೆ ಅಂತ ಪ್ರಶ್ನೆ ಮಾಡ್ತೀರಿ ನೀವು. ಏನು ಅರ್ತೇವೆ ನಾವು? ಇದನ್ನ ಹೊಲ ಮನಿ, ಸಿರಿ ಸಂಪತ್ತು, ಪದವಿ ಪಟ್ಟ, ನೌಕರಿ ಚಾಕ್ರಿ ಇದಲ್ಲ. ಇದನ್ನ ಬಿಟ್ಟು ಬೇರೆ ಏನು ಅರ್ತಿ? ಭಾಳ ಒಂದು ಯೂನಿವರ್ಸಿಟಿ 2 ಪದವಿ ತೊಗೊಂಡಿರಿ, ಹೌದಲ್ಲ? ಅದನ್ನ ಬಿಟ್ಟು ನಿನ್ನ ಕೂತು ನೀ ಏನು ಅರ್ತಿ ಹೇಳ್ಕೊ. ನೀನು ಯಾರು ಅಂತ ಕೇಳ್ಕೊಳ್ಳಿ, ನಿನಗೆ ಇಟ್ಟಂಥ ಹೆಸರು, ಜಾತಿ, ಕುಲ, ಗೋತ್ರ, ಊರು ಇದನ್ನೇ ಹೇಳ್ತೀವಿ ಹೊರತಾಗಿ ನಿನ್ನ ಗುರ್ತ ನಿನಗಿಲ್ಲ. ನಿನ್ನ ಗುರುತು ನಿನಗೈತನು? ನಿನ್ನ ಗುರುತು ನೀ ಮಾಡ್ಕೋ. ನೀನು ಯಾರು? ಈ ಕೈ, ಕಾಲು, ಮುಖ ಇದ್ದಿದ್ದು ಶರೀರ ನೀನು. ಇದನ್ನು ನೋಡ್ತಕ್ಕಂಥ ಮನಸ್ಸು, ಬುದ್ಧಿ ಐತಲ್ಲ ಅದು ನೀನು. ಅದಕ್ಕೂ ಸಾಕ್ಷಿ ಆಗಿರ್ತಕ್ಕಂಥ ಸಾಕ್ಷಿ ನೀನು. ಯಾವುದು ನೀನು? ಇದರೊಳಗೆ ಯಾವುದು ನೀನು ನಿರ್ಧಾರ ಮಾಡ್ಕೊಂಬೋದು. ಅದಕ್ಕೆ ಸಾಧನಾ ಪಥ. ಅದನ್ನು ತಿಳ್ಕೊಳಕ ಸಾಧನಾ ಪಥ. ಅದಕ್ಕೆ ಯಮನೇಮಾದಿಗಳ ಆಚರಣೆ. ಅಂತಃಕರಣ ಸ್ವಚ್ಛದಾಗಿ ತಿಳಿಯಕ್ಕೆ ಶುರು ಆಗ್ತದೆ. ಅಂತಃಕರಣದೊಳಗೆ ಈ ಜಗತ್ತಿನ ವಿಷಯಾದಿಗಳ ಮೇಲೆ ಮೋಹನ ತುಂಬಿಕೊಂಡು ಕುಂತಾಗ
ಈ ಸದ್ವಸ್ತುವಿನ ಕುರಿತು ಚಿಂತನೆ ಮಾಡಕ್ಕೆ ಅವಕಾಶನೇ ಇರುವುದಿಲ್ಲ. ಬರೀ ನಿತ್ಯ ಏನು ಮಾಡ್ತೈತಿ ಮನಸ್ಸಿದೆ, ಈ ಸಂಸಾರದ ಚಿಂತನೆ ಮಾಡ್ತದೆ. ಕುಂತ್ರೆ ನಿಂತ್ರೆ ಎದ್ರೆ ಬಿದ್ದರೆ ಇದಕ್ಕೆ ತಿಳುವಳಿಕೆ ಬಂದಿದ್ದ ತಿಳುವಳಿಕೆ ಅನ್ನೋದು ಮರೆತು ಹೋಗೋ ಮಟನೂ ಇದರ ಚಿಂತೆ ಆಗಿರ್ತದೆ. ಹೌದಲ್ಲ, ಶರೀರ ಹಾಸಿಗೆ ಬಿದ್ದರೂ ಇದನ್ನ ಚಿಂತೆ ಮಾಡ್ತಿರ್ತಾನೆ. ಕೈಲಿ ಏನು ನಿಗ್ತಿರೋದಿಲ್ಲ, ಚಿಂತೆ ಬಾಳೆದ ಮಾಡ್ತಿರ್ತಾನೆ. ಅದಕ್ಕೆ ಇದರಿಂದ ದಾಟಿ ಬರಬೇಕಂದ್ರೆ ಇದರಿಂದ ದಾಟಿ ಬಂದಾಗ ನೀನು ಯಾರು ಅನ್ನೋದು ತಿಳಿಯಬೇಕಂದ್ರೆ ಇದರಿಂದ ದಾಟಿ ಬರ್ಬೇಕು ನೀನು. ಅದಕ್ಕೆ ಸತ್ಸಂಗ ಬೇಕು. ನೀ ತಿಳಿಯಾಕ ಸತ್ಸಂಗ ಬೇಕು. ಸತ್ಸಂಗ ಮತ್ತೊಂದಕ್ಕೆ ಎದಕ್ಕೂ ಇಲ್ಲ. ಇದು ದನಕರ್ಕಾದಿಗಳು ತಂದು ಕೊಡ್ತೈತಿ, ಸಿರಿ ಸಂಪತ್ತು ತಂದು ಕೊಡ್ತೈತಿ ಅಂದ್ರೆ ಅದಲ್ಲ. ಇದರಿಂದ ಅತ್ಯಂತ ಶಾಂತಿ ಬರ್ತೈತಿ ನೀನು ಅಂತಃಕರಣದೊಳಗೆ. ಅದು ಎಷ್ಟು ಕೋಟಿ ಕೊಟ್ಟರು ಬರೋದಿಲ್ಲ. ಆ ಶಾಂತಿ ಸಮತೆ ನಿನ್ನಲ್ಲಿ ಬರಬೇಕಾಗಿತ್ತು ಅಂದ್ರೆ ಈ ಸತ್ಯವನ್ನು ತಿಳ್ಕೊಂತ ಹೋಗು. ಅದರೊಳಗೆ ಸದ್ವಸ್ತು ಯಾವುದು, ನಾನು ಯಾರು ಅನ್ನೋದು ಪ್ರಶ್ನೆ. ಅದನ್ನು ತಿಳ್ಕೊಂತ ಹೋಗ್ಬೇಕು. ಅಲ್ಲೇ ಎದಕ್ಕೆ ಇದನ್ನೆಲ್ಲ ಪೀಠಿಗೆ ಹೇಳ್ಕೊಂತ ಬರಕತ್ತೇನೆ, ಆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ ಹೇಳ್ಕೊಂತ ಹೊಂಟಾರಲ್ಲ, ಅದು ತಿಳಿಬೇಕಂದ್ರೆ ಇದು ಬೇಕು. ಆ ಹಂತಕ್ಕೆ ಬಂದಾಗ ಇದು ತಿಳಿಯಕ್ಕೆ ಶುರು ಆಕತ್ತೆ. ಅಲ್ಲಿವರೆಗೆ ಇದು ತಿಳಿಯೋದು. ಅದು ಈ ಪದ್ಯ ತಿಳಿಬೇಕಂದ್ರೆ ಮನುಷ್ಯತ್ವ ದಾಟಿ ಮೋಕ್ಷತ್ವ ಭಾವದಲ್ಲಿ ಸಾಧನಾ ಪಥದಲ್ಲಿ ಯಾರು ನಡೀತಾರ ಅವ್ರಿಗೆ ಒಂದೊಂದು ಮೆಟ್ಟಲ್ದಾಗ ಅದು ತಿಳಿತಾವೆ. ಅಷ್ಟು ತಿಳಿದಿಲ್ಲ ಅದ್ರಾಗ. ಮತ್ತೆ ಒಂದೊಂದು ಮೆಟ್ಲದಂದು ಒಂದೊಂದು ತಿಳಿತಾವೆ. ಯಾರು ಯಾವ ಹಂತದೊಳಗಿರ್ತದೆ ಅದಷ್ಟ ತಿಳಿತೈತಿ. ಅದ್ರ ಹಿಂದಿನ ಒಟ್ಟ ತಿಳಿತಾವೆ, ಮುಂದಿನ ತಿಳಿದಿಲ್ಲ. ಅದಕ್ಕೆ ಅದು ಕಡೆ ಹಂತಕ್ಕೆ ಬರಬೇಕಂದ್ರೆ ಇದನ್ನೆಲ್ಲವನ್ನು ದಾಟ್ಕೊಂತ ಹೋಗು. ಸಹಕಾರದ ನಿರಾಕಾರ, ಯಮ ನಿಯಮಾದಿಗಳ ಆಚರಣೆಯನ್ನು ವ್ರತವನ್ನು ಹಿಡ್ಕೊಂಡು ಕುಂತೀವಲ್ಲ, ಅದರಿಂದ ಆ ಭಾವದಿಂದ ಹೊರಗೆ ಬರ್ಬೇಕಾಕತಿ. ಮಡಿ ಮೈಲಿಗೆ ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳ ಏನೈತಿ ಸೀಮಿತ ಮಾಡ್ಕೊಂಡು ಕುಂತೀವಲ್ಲ, ಇದು ಒಂದು ಹಂತದವರೆಗೆ ಅಷ್ಟೇ. ಆಮೇಲೆ ಅವನು ಬಿಡ್ಬೇಕಾಕತಿ. ಅದರ ಅವಶ್ಯಕತೆನೂ ಉಳಿಲಾರ್ದಂಗೆ ಆ ತಲ್ಲೀನತೆ ಬರ್ಬೇಕು ನಿನ್ನೊಳಗೆ. ಸುಮ್ಮನೆ ಬಿಡುವುದಲ್ಲ, ಅದರ ಅವಶ್ಯಕತೆ ಇಲ್ಲ ರೀ ಬಿಟ್ಟು ಬಿಡುದು ಇನ್ನಂತ ಹಂಗೆ ಬಿಡುವುದಲ್ಲ. ಅದು ಅಂತಃಕರಣದಿಂದ ಹಂಗೆ ಆಗ್ಬೇಕು. ಅದರ ಅವಶ್ಯಕತೆ ಬರೋದಂಗೆ ಅದರ ನೆನಪಾಗಲ್ಲಂಗೆ ನಿನ್ನ ಭಾವದಲ್ಲಿ ತಲ್ಲೀನ ಆಗ್ಬೇಕು. ಯಾವ್ದು ತಲ್ಲೀನ ಆಗ್ಬೇಕಾಯ್ತು? ಮನಬುದ್ಧಿಯಾದಿಗಳು. ಇದನ್ನ ಯಾಕೆ ಜಪತಪಾದಿಗಳನ್ನ ಯಾಕೆ ಮಾಡ್ಬೇಕಾಯ್ತು? ನಿನಗೋಸ್ಕರ ಅಲ್ಲ. ನೀನು ನಿತ್ಯ ನೀನು ಏನದಿ ಯಾವುದ್ರ ಸಂಘದೊಳಗೂ ಇಲ್ಲ, ಯಾವುದು ಬಂಧನ ನೀನು ಮಾಡಿಲ್ಲ. ಆದರೆ ಅಂತಃಕರಣ ಏನಾಯ್ತಲ್ಲ ದೋಷ ಆಗಿದೆ. ಅಂತಃಕರಣ ದೋಷವನ್ನು ಸ್ವಚ್ಛ ಮಾಡ್ಕೊಳಕ್ಕೆ ಜಪತಪಾದಿಗಳು. ನೀ ನಿತ್ಯ ನಿರ್ಮಳನದಿ, ನಿನ್ನಲ್ಲಿ ಯಾವ ದೋಷನೇ ಇಲ್ಲ. ನಿನ್ನಲ್ಲಿ ದೋಷಗಳಿದ್ರೆ ಅವ್ನು ಸ್ವಚ್ಛ ಮಾಡ್ಬೇಕಾಗಿತ್ತು. ನೀ ಸ್ವಚ್ಛನದಿ, ನೀನು ಮಲಿನ ಆಗದಂಥ ವಸ್ತುನದಿ, ಸದ್ವಸ್ತುನದಿ. ಇದು ಯಾವಾಗ ತಿಳಿತೈತಿ? ಯಾರು ದೇಹ ಭಾವವನ್ನು ಮೀರಿ ನಿಲ್ಲಕ್ಕೆ ಶುರು ಮಾಡ್ತಾರೆ. ಎಲ್ಲಿವರೆಗೆ ದೇಹನ ಅನ್ನೋ ಭಾವ ಇರ್ತೈತಿ ಅಲ್ಲಿವರೆಗೆ ಅದ್ವೈತದಾಗ ಬರ್ತಾನೆ ಮನುಷ್ಯ, ಭೇದ ಭಾವದಾಗ ಬರ್ತಾನೆ, ಎರಡು ಅನ್ನೋದ್ರಾಗ ಇರ್ತಾನೆ. ಎಲ್ಲಿ ಎರಡು ಐತೆ ಅಲ್ಲಿ ಭಯ ಐತೆ. ಎರಡು ಇಲ್ಲ, ನಾವು ಒಬ್ಬರು ಅದೇನಂದ್ರೆ ಭಯನ ಇಲ್ಲ. ಹಾನಿ ನಿನಗೆ ಯಾವ್ದರಿಂದನೂ ಇಲ್ಲ ಅಂದಮೇಲೆ ಭಯ ಇಲ್ಲಿದ್ದೈತಿ. ಕತ್ತಲು ರಾತ್ರಿ ಒಳಗೆ ಏಕಾಂತದೊಳಗೆ ಯಾವುದೋ ಗುಡ್ಡದ ಮೇಲೆ ಗೈ ಒಳಗೆ ಕುಂದ್ರಿ ಅನುಭವ ಬರ್ತೈತೆ. ಅವಾಗ ಲೈಟ್ ಹಚ್ಕೊಂಡು ಸಿಟಿಯಾಗಿ ಕುಂತ್ರೆ ಅನುಭವ ಬರ್ಬೋದು. ಅವಾಗ ಬರ್ತೈತಿ ಅನುಭವ. ಯಾವಾಗ ಬರ್ತೈತಿ? ಕತ್ತಲ ರಾತ್ರಿ ಒಳಗೆ, ಮಧ್ಯರಾತ್ರಿ ಒಳಗೆ, ಸುತ್ತಮುತ್ತಲೂ 4-5 ಕಿಲೋಮೀಟ್ರ್ ಯಾರು ಮನುಷ್ಯರಿರಬಾರ್ದು ಕುಂದ್ರೆ ಯಾವಾಗ ಅನುಭವ ಬರೋಕೆ ಶುರು ಆಕೈತಿ. ಅಲ್ಲಿ ಏನೋ ಒಂದು ಸ್ವಲ್ಪ ಸಪ್ಪಳಾತಿ ಭಯ ಶುರು ಆಯ್ತಿ. ಯಾರ ಅದಾರಪ್ಪ ಇಲ್ಲಿ, ಯಾರದಾರ ಯಾರಿಲ್ಲ, ನಾನು ಒಬ್ಬನ ರಾಜ ಅಂದ್ರೆ ಭಯನೇ ಇಲ್ಲ. ಎರಡಂತೂ ಶುರು ಆತಿ, ಭಯ ಶುರು ಆತಿ. ಅದಕ್ಕೆ ಸಾಧನಾ ಪಥದೊಳಗಿದ್ದಾಗ ಅನೇಕ ಪ್ರಶ್ನೆಗಳು ಹುಟ್ಟುತ್ತಾವೆ. ಆ ಪ್ರಶ್ನೆಗಳ ಸರ್ಮಾಲನೆ ಇದೆಲ್ಲ. ಶರೀರ, ಪ್ರಾಣ, ಇಂದ್ರಿಯ, ಮನಸ್ಸು, ಈ ಎಲ್ಲ ಸರ್ಮಾಲಿಗಳನ್ನು ದಾಟಿ ಹೋದಾಗ ಆ ಶಂಭುಲಿಂಗದ ಅನುಭವ, ಸಚ್ಚಿದಾನಂದ ಸ್ವರೂಪದ ಅನುಭವ. ಅದಕ್ಕಲ್ಲಿ ನಾನು ಯಾರು ಅಂತ ಅರಿತೇವ ಅಂತ ಹೇಳ್ತಿರಲ್ಲ, ಅರಿತೇನಂತ ಹೇಳಾಕತ್ತಿರಲ್ಲ. ಏನು ಅರ್ತೀರಿ? ನಿಮ್ಮ ಭಾವುಕರು ಏನು ಇಲ್ಲಿಕೈತೆ ಅಂದ್ರೆ ಹೇಳಿ ಅಂತ ಪ್ರಶ್ನೆ ಮಾಡ್ತಾರೆ. ಅದರೊಳಗೆ ಉತ್ತರ ಕೊಟ್ಕೊಂತ 4 ಭಾಗಗಳನ್ನ ವಿಂಗಡಿಸ್ತಾರೆ. ಇದ್ರೊಳಗೆ 4 ಭಾಗಗಳನ್ನ ವಿಂಗಡಿಸ್ತಾರೆ. ಆ 4 ಭಾಗಗಳನ್ನು ಅಲಗಡಿತಾರೆ ಮತ್ತೆ. ಯಾಕಂದ್ರೆ ಅಲ್ಲಿ ಅರ್ಥೇನನ್ನೋ ಭಾವ ಐತೆ ಅದ್ರ ಜೋಡಿ. ಯಾಕೆ ಅವನು ಅಲಗಡಿತಾರಂದ್ರೆ ಅಲ್ಲಿ ಅರ್ಥೇನನ್ನೋ ಭಾವ ಐತೆ ಅದ್ರ ಜೋಡಿ. ಆ ಅರ್ಥೇನನ್ನೋ ಭಾವನೂ ಅಡಗಬೇಕು. ಎಲ್ಲಿವರೆಗೆ ಅರಿತೇನನ್ನೋ ಭಾವ ಇರ್ತತಿ ಅಲ್ಲಿ ಮರಿತೇನನ್ನೋ ಭಯಾನೂ ಇರ್ತದೆ.
ಅರ್ತೀನಿ ಇಲ್ಲ ಮರ್ತೀನಿ ಇಲ್ಲ, ನೆನ್ನ ಅದಾಗಿಬಿಟ್ಟು. ಯಾವ ರೀತಿ ಸಮುದ್ರ ಆಳವನ್ನು ನೋಡ್ಬೇಕಂತ ಹೋದಂಥ ಉಪ್ಪಿನ ಗೊಂಬೆ ನೋಡ್ಬೇಕಂತ ಹೋಯ್ತದು, ಕಡಿಗೆ ಅದು ಸಮುದ್ರ ಆಗಿಬಿಡ್ತಿ, ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಿ. ಈ ಮನಬುದ್ಧಿಯಾದಿಗಳು ಆ ಪರಬ್ರಹ್ಮನ ತಿಳಿಬೇಕು, ಹೊಂದಬೇಕು, ಪಡಿಬೇಕು ಅಂತೇಳಿ ಪೂಜೆ ಪುನಸ್ಕಾರ ಯಜ್ಞ ಹವನಾದಿ ಕರ್ಮಗಳನ್ನು ಯೋಗ ಭಕ್ತಿಗಳನ್ನು ಮಾಡ್ಕೋತ ಸಾಕೋತ ಹೋಗ್ತತಿ ಮನಸ್ಸು ಅಂತಃಕರಣ. ಸಾಕೋಂತ ಹೋಗಿ 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 ಅದಕ್ಕೆ ಪಡಿಬೇಕು ಅನ್ನೋ ಭಾವನೆ ಇಲ್ಲ, ಬಿಡಬೇಕು ಅನ್ನೋ ಭಾವನೆ ಇಲ್ಲ, ಹೊಂದಬೇಕನ್ನೋ ಇಚ್ಛಾನೇ ಇಲ್ಲ. ಆ ರೀತಿಯಾಗಿ ಅಂತಃಕರಣದಲ್ಲಿದ್ದಂಥ ಎಲ್ಲ ಆಸೆಗಳು ಅಳೆದು ಹೋಗಿಬಿಟ್ಟು ಅಂದ್ರೆ ಮನಸ್ಸು ಅನ್ನೋದೇ ಇಲ್ಲ. ಯಾವ ರೀತಿ ಉಪ್ಪಿನ ಗೊಂಬೆ ಕರಗಿ ಸಮುದ್ರನ ಆಯಿತು, ಹಂಗೆ ಮನಸ್ಸು ಅನ್ನೋದು ಕರಗಿ ಪರಬ್ರಹ್ಮ ಸ್ವರೂಪನ ಆಯಿತು. ಮನಸ್ಸು ಅನ್ನೋದು ಕರಗಿ ಪರಬ್ರಹ್ಮ ಸ್ವರೂಪನ ಆಯಿತು. ಅಲ್ಲಿ ಮನಬುದ್ಧಿಯಾದಿಗಳು ಎಲ್ಲಿ ಐಕ್ಯ ಆದವು? ಹೆಂಗೆ ಉಪ್ಪಿನ ಗೊಂಬೆ ಸಮುದ್ರದಲ್ಲಿ ಐಕ್ಯ ಆಯ್ತಲ್ಲ, ಹಂಗೆ ಈ ಮನಬುದ್ಧಿಯಾದಿಗಳು ಎಲ್ಲಿ ಐಕ್ಯ ಆದವು? ಆ ಪರಬ್ರಹ್ಮನಲ್ಲಿ ಐಕ್ಯ ಆದವು. ಆ ಪರಬ್ರಹ್ಮ ಯಾರದಾನ? ಅರಿವು ಅದಾನ, ಸಾಕ್ಷಿನದಾನ, ನಿತ್ಯನದಾನ, ಪರಿಪೂರ್ಣ ಅದಾನ. ಮತ್ತು ಅವನು ಅರಿಯುವಂಥ ಸಾಮರ್ಥ್ಯ ಮತ್ತೊಂದು ಇದಕ್ಕೆ ಯಾವುದಕ್ಕೆ ಐತಿ ಜಗತ್ತಿನೊಳಗೆ? ಅದನ್ನು ತಿಳಿಯುವಂಥ ಸಾಮರ್ಥ್ಯ ಮತ್ತೆ ಅದಕ್ಕೆ ಐತಿ? ಮನಬುದ್ಧಿಯಾದಿಗಳು ಐತೆ. ನಾವು ಮನಸ್ಸಿನಿಂದ ಬುದ್ಧಿಯಿಂದ ದೇವರನ್ನು ಕಾಣ್ಬೇಕಂತ ಹೊಂಟೆವು. ಅವನು ಸಾಕ್ಷಾತ್ಕಾರ ಮಾಡ್ಕೊಂಡು ಅಂದ್ರೆ ಏನು ತಿಳ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಕುಂತ್ರೆ ಕಾಣಿಸ್ತಾನ, ಈ ಮಂತ್ರ ಅಂದ್ರೆ ಬರ್ತಾನ, ಆ ಮಂತ್ರ ಅಂದ್ರೆ ಬರ್ತಾನ, ಹಿಂಗೆ ಪೂಜೆ ಮಾಡಿದ್ರು ಒಲಿತಾನ, ಹಂಗೆ ಪೂಜೆ ಮಾಡಿದ್ರು ಒಲಿತಾನ. ಇವನು ಏನೋ ಕಲ್ಪನೆಗಳನ್ನ ಮಾಡ್ಕೊಂಡೇವನು. ಅವ್ನು ಹೊಲದ ಎಲ್ಲಿದ್ದ ಬರುವಂಥವಲ್ಲ, ಅದ ಅಜ್ಞಾನ ನಮ್ದು. ಎಲ್ಲಿದ್ದಾನ ಅದಾನ, ಎಲ್ಲೇ ಅದಾನ ದೇವರು, ಮ್ಯಾಗಿದ್ದ ಬರ್ತಾನ, ಅಲ್ಲಿದ್ದ ಬರ್ತಾನೆ, ಇಲ್ಲಿದ್ದ ಬರ್ತಾನೆ, ಒಲಿತಾನ ಅಂತ ತಿಳ್ಕೊಂಡೇವು. ಅದಕ್ಕೆ ಅಲ್ಲಿ ಇಲ್ಲಿ ಇಲ್ಲ, ಅವ ಎಲ್ಲ ಕಡೆನೂ ಅದಾನ. ಎಲ್ಲ ಕಡೆ ಇರ್ತಕ್ಕಂಥ ಪರಬ್ರಹ್ಮನನ್ನ ನಿನ್ನೊಳಗೆ ಅದಾನ ಅನ್ನೋದು ಬರ್ತಿದ್ದ. ನೀ ಏನು ತಿಳ್ಕೊಂಡು ಕುಂತಿಯಲ್ಲ ನಾನು ಅಂತೇಳಿ ಇದನ್ನು ನಡೆಸಾಕತ್ತವ ಅವನ ಅಂತ ಮರ್ತು ಬಿಟ್ಟಿಯಲ್ಲ. ಇಲ್ಲಿ ನೋಡಲಾರ್ದ ನೀನು ಎಲ್ಲೆಲ್ಲಿ ಹುಡುಕಾಕತ್ತಲ್ಲ. ನಿನ್ನೊಳಗೆ ನೀನು ನೋಡಿ ಬಿಟ್ಟಿದ್ರೆ ಅಲ್ಲಿ ಇಲ್ಲಿ ಹುಡುಕಾಡೋ ಪ್ರಶ್ನೆನೂ ಉಳಿತಿದ್ದಿಲ್ಲ. ಹೌದಲ್ಲ? ಅಲ್ಲಿ ಇಲ್ಲಿ ಹುಡುಕಾಡ್ಕೊಂತ ಹೋದೆ ಅಂದ್ರೆ ಎಷ್ಟು ಜನ್ಮ ತಿರುಗಿದ್ರು ಹುಡುಕಾಡೋದು ಮುಗಿದೇ ಇಲ್ಲ. ಯಾಕಂದ್ರೆ ಜಗತ್ತು ಅಷ್ಟು ವಿಶಾಲ ಐತಿ. ಗುಡ್ಡದಾಗದಾನೋ, ಬೆಟ್ಟದಾಗದಾನೋ, ಕೈಲಾಸ ಪರ್ವತದಾಗದಾನೋ, ನದಿ ತೀರದಾಗದಾನೋ, ಸಮುದ್ರ ಆಳದಾಗದಾನೋ, ಎಲ್ಲಿದಾನ? ಆಕಾಶದಾಗದಾನ. ಎಲ್ಲಿದಾನ ದೇವರು? ದೇವ್ರು ಮ್ಯಾಲಿದಾನೋ, ಕೆಳಗದಾನೋ? ನಾವು ಏನೇನು ಕಲ್ಪನೆ ಮಾಡ್ಕೊಂಡು ಮ್ಯಾಗ ಒಂದು ಲೋಕ, ಕೆಳಗೊಂದು ಲೋಕ, ಅಲ್ಲಿ ಇಲ್ಲಿ ಅಂತೇಳಿ. ಇವೆಲ್ಲ ಲೋಕಗಳು ನಿನ್ನೊಳಗ ಸೃಷ್ಟಿಯಾಗಿದ್ದು, ನಿನ್ನೊಳಗ ಲಯ ಆಗ್ತಾವು. ಅದಕ್ಕೆ ನಿನ್ನೊಳಗ ಆಳಕಿಳಿ, ನಿನ್ನ ಅಂತರಂಗದೊಳಗ ಆಳಕಿಳಿ. ಆ ಪರಬ್ರಹ್ಮನ ಅನುಭವಿಸ್ಬೇಕಾಯ್ತಂದ್ರೆ ನಿನ್ನ ಅಂತರಂಗದ ಆಳಕಿಳಿ. ಹೊರಗೆ ಹುಡುಕುವುದಲ್ಲ, ಒಳಗೆ ಹುಡುಕುವುದು. ಒಳಗೆ ಹುಡುಕುವುದು ಒಂದು ಕ್ರಮ ಆಯ್ತು. ಆ ಕ್ರಮದಿಂದ ನೀನು ಹುಡುಕಾಕ ಶುರು ಮಾಡಿದೆ ಅಂದ್ರೆ ಅನುಭವಕ್ಕೆ ಬರ್ಬೇಕು. ಆ ಕ್ರಮವನ್ನು ನಾವು ಬರ್ತೇವೆ. ಋಷಿಮುನಿಗಳ ಆ ಕ್ರಮದಿಂದ, ಋಷಿಮುನಿಗಳ ಜಗತ್ತಿನ ತುಂಬ ಹುಡುಕುವಂತ ಅಡ್ಡ ಹೇಳಿದ್ರು. ಎಲ್ಲಿ ನದಿ ಬೆಟ್ಟ ಗವಿಗೆ ಇಲ್ಲಿ ಆಚಿಂದ್ರಾಯಿ ಕೂತ್ಕೊಂಡು ಹುಡುಕಿದ್ರು. ನೋಡ್ರಿ, ಕಥೆಗಳನ್ನು ಕೇಳ್ತಿರಲ್ಲ. ಯಾವ ಋಷಿಮುನಿಗಳನ್ನು ಕಥೆಗಳನ್ನು ಕೇಳಿದ್ರು ಎಲ್ಲರ ಒಂದು ಕುಟೀರದೊಳಗೆ ವಾಸ, ಅಲ್ಲೇ ನಿತ್ಯ ಚಿಂತನ. ಹೌದಲ್ಲ? ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ದೇವ್ರನ್ನ ಕಂಡಿಲ್ಲ, ತನ್ನೊಳಗೆ ಹುಡ್ಕೊಂಡ ದೇವ್ರ ಕಂಡಲ್ಲ. ಬುದ್ಧ ಹೆಂಗೆ ಕಂಡ್ಕೊಂಡ್ರಪ್ಪ? ತನ್ನೊಳಗೆ ಕಂಡ್ಕೊಂಡ. ಎಲ್ಲವನ್ನು ಹುಡುಕಿ ಕಡಿಕೆ ಕುಂತ ತನ್ನೊಳಗೆ ತಾ ಕಂಡ್ಕೊಂಡ. ಹಂಗೆ ಸದ್ವಸ್ತು ಅನ್ನೋದು ಹೊರಗೆ ಹುಡುಕುವಂಥ ವಸ್ತು ಅಲ್ಲ. ಅದಕ್ಕೆ ನೀವು ಅರಿತೇವು ತಿಳಿದೇವು ಅಂತೀರಲ್ಲ, ಅದ ಸೋಜಿಗೆ ಅನಿಸ್ತಕ್ಕಂಥವ್ರು, ಅದ ವಿಚಿತ್ರ ಅನಿಸ್ತದೆ. ಅರಿಯುವಂಥ ವಸ್ತು ಆಗಿತ್ತಂದ್ರೆ ಅದನ್ನ ಎಲ್ಲರಿಗೂ ಕುರುಬಿಟ್ಟು ತೋರಿಸಿಬಿಡ್ಬೋದಾಗಿತ್ತಲ್ಲ. ಅದನ್ನು ನೋಡುವಂಥ ವಸ್ತು ಆಗಿತ್ತು, ತಿಳಿಯುವಂಥ ವಸ್ತು ಆಗಿತ್ತಂದ್ರೆ ಅದನ್ನೊಂದು ಕುರುವಿನಿಂದ ಎಲ್ಲರಿಗೂ ತೋರಿಸಿಬಿಟ್ಟಿದ್ರೆ ಎಲ್ಲರೂ ಮುಕ್ತರಾಗಿಬಿಡ್ತಿದ್ರಲ್ಲ. ಇಷ್ಟು ಪ್ರಶ್ನೆ ಬರ್ತಿದ್ದಿಲ್ಲ, ಗೊತ್ತಾ ಇಲ್ಲ. ಅದಕ್ಕೆ ಅರಿತೇನೆ ಅರಿದೇನೆ ಅಂತ ಹೇಳ್ತಿರಲ್ಲ. ನಿಮ್ಮ ಭಾವನೆಗೆ ಬಂದ ಪರಿ, ಭಾವಕ್ಕೆ ಬಂದಂಗ ಪರಿ ಹಂಗೆ ಅದನ್ನರ ಹೇಳಿ ಮೊದಲ ಕಡೆತನ ಹೇಳ್ತೇನೆ ಅಂತ ಅವ್ರು ಹೇಳ್ಕೊಂತ ಹೊಂಟಾರ. ಒಂದಷ್ಟ ಓದ್ರಿ ಸಾಕು. ಒಂದೇದಷ್ಟ ಓದ್ಬೋದು. ಒಂದೇ ದೇಹದ ಇರುವಿನೊಳು ಸೋಜಿಗವೆನಿಸುವುದು ನಿಜವೋ, ದೇಹದೊಳಗೆ ಆಡಿ ನೋಡುವುದು ನಿಜವೋ,
ದೇಹ ಕರ್ನಾಳಿಗಳಿಗೆ ಆಧಾರವಾದುದು ನಿಜವೋ, ದೇಹಾಭಿಮಾನಿಯವಹ ಮನವೇ ನಿಜವೋ? ಯಾವುದು ನಿಜ ನೋಡ್ತಾ ಇರೋದು? ಈ ಶರೀರ ಪ್ರಶ್ನೆ ಹಂಗಲ್ಲ. ಈ ಶರೀರ ಅಂತಲ್ಲ, ದೇಹದ ಒಳಗೆ ದೇಹದ ಹೊರಗೆ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಎಲ್ಲನೂ ನಿಜಾನ ಅದು. ಆದ್ರೆ ನೀ ಏನು ತಿಳ್ಕೊಂಡು ಕುಂತೀಯಲ್ಲ ಅದು ನಿಜ. ದೇಹದ ಒಳಗೆ ಆಗ್ತಕ್ಕಂಥ ಎಲ್ಲ ಚಲನಗಳನ್ನು ನೋಡ್ತಕ್ಕಂಥ ಅವ ನಿಜನ. ಈ ಕರ್ಣಾದಿಗಳಲ್ಲಿ ಇಂದ್ರಿಯಾದಿಗಳಲ್ಲಿ ಏನು ನಡೀತೈತಲ್ಲ, ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ಇದನ್ನು ನೋಡವ ಯಾರು, ಕೇಳವ ಯಾರು? ಯಾರು ನೋಡ್ತಾರ, ಯಾರು ಕೇಳ್ತಾರ? ಕಿವಿ ಕೇಳಿಸ್ತದಷ್ಟೇ, ಕೇಳಿಸ್ಕೊಬ್ಬ ಬೇರೆ ಅದ. ಕಿವಿ ಕೇಳಿಸ್ತೈತೆ, ಅದ ಹೊರಗಿನ ಶಬ್ದ ಕೇಳಿಸ್ತೈತಿ, ಕಿವಿ ಕೇಳಿಸ್ಕೊಬ್ಬ ಬೇರೆನ ಅದ. ಕಿವಿನ ಕೇಳೋದಿಲ್ಲ, ಅದು ಕಿವಿ ಕೇಳಿಸ್ತತಿ, ಕೇಳಿಸ್ಕೊಳೊಬ್ಬ ಬೇರೆ ಅದ. ಹೌದಲ್ಲ? ಕಣ್ಣು ತೋರಿಸ್ತತಿ, ನೋಡೋ ಒಬ್ಬ ಬೇರೆ ಅದ. ಕಣ್ಣಿಲ್ಲದನ ನೋಡ್ತಾನ, ಕಿವಿ ಇಲ್ಲದನ ಕೇಳ್ತಾನ. ಇದು ಸೂಕ್ಷ್ಮ. ಕಣ್ಣಿಲ್ಲದನ ನೋಡ್ತಾನ, ಕಿವಿ ಇಲ್ಲದ ಕೇಳ್ತಾನ. ಯಾರವ? ಕಣ್ಣಿಲ್ಲ ನೋಡವ, ಕಿವಿ ಇಲ್ಲ ಕೇಳವ, ಅವ ನೀನ ಅದಿ. ಕುರುಡಿಗೆ ಕಣ್ಣು ಕಾಣೋದಿಲ್ಲ, ಆದರೂ ನೋಡ್ತಾನೆ ಜಗತ್ತನ್ನು. ಕಿವಿ ಕೇಳೋದಿಲ್ಲ, ಅದು ಎಲ್ಲ ಅನುಭವ. ಗಾಢ ನಿದ್ರೆಯೊಳಗೆ ಈ ಕಣ್ಣಿಲ್ಲ, ಕಿವಿ ಇಲ್ಲ, ಅಲ್ಲಿ ಅನುಭವನ ನೋಡ್ತಾನ. ಕನಸಿನೊಳಗೆ ಕುರುಡ ನೋಡ್ತಾನ, ಕಿವುಡ ಕೇಳ್ತಾನ, ಮೂಕ ಹಾಡ್ತಾನ. ಅರ್ಥಾರ್ಥ ಏನಪ್ಪ ಅಂದ್ರೆ, ಇವೆಲ್ಲ ತೋರಿಸುವು ನೋಡುವು ಇವೆಲ್ಲ ಸಾಧನೆಗಳು ಅಷ್ಟೇ. ಇವು ಸಾಧನೆಗಳಿಗೆ ಆಧಾರವಾಗಿರ್ತಕ್ಕಂಥ ಸದ್ವಸ್ತು ಪರಬ್ರಹ್ಮ ಒಬ್ಬನ. ಅವಿಲ್ಲ ಅಂದ್ರೆ ಕೇಳೋವಿಲ್ಲ. ಅಲ್ಲಿ ಕೇಳಿಸೋದು ಕಿವಿ ಐತಿ, ಅಲ್ಲಿ ಕಿವಿ ಎಲ್ಲಿ ಹೋಗಿಲ್ಲ, ಕಿವಿ ಐತಿ, ಕೇಳಿಸ್ಕೊ ನಾವಿಲ್ಲ. ನೋಡಕ್ ಕಣ್ಣು ಅದಾವು, ಕಣ್ಣು ತೆಗೆದಿದ್ದು ಅದಾವು, ನೋಡೋವಿಲ್ಲ. ಅರಿವ ಇಲ್ಲ ಅಂತ ಹೇಳ್ತೀವಿ ನೋಡಿ. ಅಂತ್ಯಕಾಲದೊಳಗೆ ಅರಿವು ಅನ್ನೋದು ಇಲ್ಲ ಬಿಡ, ಕಣ್ಣು ತೆಗೆದಿದ್ದು ತೆಗ್ದಂಗೆ ಅದಾವು. ಅರಿವು ಅನ್ನೋದೇ ಇಲ್ಲ ಅಂತ ಹೇಳ್ತಿರಲ್ಲ. ಆ ಅರಿವು ಯಾರಂಗಾರ? ಆ ಅರಿವ ನೀನು. ಆ ಅರಿವು ಇಲ್ಲ ಅಂದ್ರೆ ಈ ಶರೀರ ವ್ಯರ್ಥನ. ಅರಿವ ಮರೆತು ನೀ ಶರೀರಕ್ಕೆ ಮಹತ್ವ ಕೊಟ್ಕೊಂಡ್ಕೊತೀವಿ. ಅರಿವನ್ನು ಮರೆತು ಈ ಶರೀರಕ್ಕೆ ಮಹತ್ವ ಕೊಟ್ಕೊಂಡ್ಕೊತೀನಿ. ಶರೀರಕ್ಕೆ ಸ್ವ ಸಾಮರ್ಥ್ಯ ಅನ್ನೋದು ಏನಿಲ್ಲ. ಇಲ್ಲ ಇದಕ್ಕೆ ಯಾವ ಸಾಮರ್ಥ್ಯದ ಮೇಲೆ ನಡೆದತ್ತಿದೆಲ್ಲ? ಅರಿವು ಐತೆ ಅಂತ ನಡೆದತ್ತಿದ. ಅರಿವು ಅರೆ ಕ್ಷಣ ಇದನ್ನು ಮರಿತಿ ಅಂದ್ರೆ ಗಾಡಿ ಒಳಗೆ ಇದನ್ನು ಮರೆತು ಬಿಟ್ಬಿಟ್ಟಿರ್ತತಿ. ಹೌದಲ್ರಿ? ಹೆಂಗಾಗಿರ್ತತಿ ಇದು? ಎಲ್ಲಿ ಬಿದ್ದಿರ್ತತಿ ಗೊತ್ತಿಲ್ಲ. ಅಗದಿ ಸಿಸ್ಟಮೆಟಿಕ್ ಆಗಿ ಮಕ್ಕೊಂಡಿರ್ತಾನ, ನಿಕಟೆ ಹೆಂಗೆ ಬಿದ್ದಿರ್ತದೆ ಒಟ್ಟು. ಹೌದಲ್ಲ? ಅರ್ಥಾತ್ ಏನಪ್ಪ ಅಂದ್ರೆ, ಈ ಶರೀರ ನೀನಲ್ಲ. ಶರೀರಕ್ಕೆ ಸಾಕ್ಷಿಯಾಗಿ ಇರುವಂಥ ಸದ್ವಸ್ತು ನೀನಲ್ಲಿ. ಆ ಸದ್ವಸ್ತು ಯಾವಾಗಲೂ ಆರಾಮನ ಐತದು. ಅದರೊಳಗೆ ಯಾವ ಪ್ರಕಾರದ್ದು ವ್ಯತ್ಯಾಸ ಅನ್ನೋದೇ ಇಲ್ಲ. ಆದ್ರೆ ದುಃಖ ಆಕತ್ರಿ, ವ್ಯಥೆ ಪಡ್ತೈತಿ, ಬಳಲಿಕೆ ಆಕತಿ, ಚಿಂತೆ ಬರ್ತೈತಿ, ಭಯ ಕಾಡ್ತೈತಿ, ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಇದೆಲ್ಲ ಯಾರಿಗೆ ಆಗ್ತೀವಿ? ಅರಿವಿಗೆ ಏನಾರ ಐತೇನು? ಅರಿವಿನೊಳಗೆ ಇವು ಯಾವ ಇಲ್ಲ. ಇವೆಲ್ಲ ನಡೆದಿದ್ದು ಎಲ್ಲಿ ನಡೆದವಪ್ಪ? ಚಿಂತೆ ಭಯ ಎಲ್ಲಿ ಕಾಡಾಕತ್ತಾವು? ದ್ವೇಷ ಅಸೂಯೆಗಳು ಎಲ್ಲಿದಾವು? ಅಂತಃಕರಣದೊಳಗೆ. ಅಂತಃಕರಣದ ಮಲಿನತೆಯಿಂದ ಈ ಎಲ್ಲ ದೋಷಗಳು ಹುಡ್ಕೊಳಕತ್ತಾವ. ಅಂತಃಕರಣದಂಥ ದೋಷಗಳಿಂದ, ಅಂತಃಕರಣದಲ್ಲಿದ್ದಂಥ ದೋಷಗಳಿಂದ ಅಲ್ಲೇ ಭಯ ಕಾಡ್ತೈತಿ, ಚಿಂತೆ ಬರ್ತೈತಿ, ದುಃಖ ಬರ್ತೈತಿ. ಈ ದೋಷಗಳಿಂದ ಒಂದೊಂದು ದೋಷ ಹುಟ್ಕೊಂಡು ಅಂತಾವ. ಅಂತಃಕರಣದಲ್ಲಿದ್ದಂಥ ಈ ದೋಷಗಳನ್ನು ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಮುಂದಿನ ಇವು ಏನು ಹುಡ್ತಾವಲ್ಲ, ಭಯ, ದುಃಖ, ಚಿಂತೆ, ಇವು ಯಾವ ಹುಟ್ಟೋದಿಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಏನಾಗಿರ್ತೈತಿ? ಅಂತಃಕರಣ ಸ್ವಚ್ಛ ಆಗಿರ್ತದೆ. ಅಲ್ಲಿ ಚಿಂತೆ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ಆನಂದ ಒಂದ. ಅದಕ್ಕೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಆ ಅರಿವ ನೀನು ಅನ್ನುವಂಥ ಅನುಭವ ನಿನಗೆ ಶುರು ಆಗ್ತದೆ.
ಆ ಅನುಭವ ಅನುಭವಿಸಿದಾಗ ಗೊತ್ತಾಗು, ಹೇಳಕ್ ಬರುವಂಥದ್ದು, ಶಬ್ದಗಳಿಗೆ ನಿಲುಕಲಾರದಂಥದ್ದು. ಅದಕ್ಕೆ ಇದು ಕಠಿಣ ಐತಿ. ಆದರೂ ಉಪಾಯದಿಂದ ನಮ್ಗೆ ಹೇಳ್ಕೊಂತ ಬಂದಾರ ಸದ್ಗುರು. ಇದು ಹೇಳೋದು ಭಾಳ ಕಠಿಣ. ಯಾಕಂದ್ರೆ ಇದನ್ನ ಉಪಮೇಯಗಳಿಗೆ ಹೋಲಿಕೆ ಮಾಡಿ ಹೇಳಕ್ ಬರೋದಿಲ್ಲ. ಯಾವ್ದಕ್ಕರ ಒಂದು ಉಪಮೇಯಕ್ಕೆ ಹೇಳ್ಬೇಕಂದ್ರೆ ಎಲ್ಲ ಆಕಾರ ರೂಪದಿದ್ದನ್ನು ಉಪಮೇಯ ಕೊಟ್ಟು ಹೇಳ್ಬೋದು ನೀ, ಹೌದಲ್ಲ? ಇಲ್ಲಿಕ್ಕಂದ್ರೆ ಹೇಳೋರು ಭಾಳ ಮಂದಿ ಅದಾರ ಇದ್ರ ಬಗ್ಗೆ. ನಾನು ದೇವ್ರು ನೋಡೆ, ಆ ದೇವ್ರು ನೋಡೆ, ಈ ದೇವ್ರು ನೋಡೆ ಅಂತೇಳಿ. ಹೆಂಗೆ ಆಕತ್ತಂದ್ರೆ ಅದು ಹೇಳೋದು, ಅದು ಕತಿ ಬರ್ತತ್ತಲ್ಲ, ಅದು 5 ಮಂದಿ ಕುರುಡ್ರ ಕತಿ. ಹಂಗೆ ಆಣಿ ಮುಟ್ಟಿ ನೋಡಿ ಹೇಳ್ತಾರಲ್ಲ, ಹಂಗಾಗ್ಬಿಡ್ತು. ಹಂಗೆ ತಮ್ಮ ಭಾವಕ್ಕೆ ಬಂದಂಗೆ ಅನಿಸ್ತೈತಿ. ಇದು ಪದ್ಯದೊಳಗೆ ಅದನ್ನ ಹೇಳ್ಯಾರ ಅವರು. ನಿಮ್ಮ ಭಾವಕ್ಕೆ ಬಂದಂಗೆ ಅನಿಸ್ತೈತಿ. ದೇಹದಾಗ ಒಳನಾಡಿಯಾಗಿ ಇದನ್ನು ಸಂಚರಿಸೋ ಅವನ ಇರ್ಬೇಕನ್ನೋ ಒಮ್ಮೆ ಅನಿಸ್ತೈತಿ. ಇಲ್ಲ ಹೊರಗಿಂದೆಲ್ಲ ನಡೆಸೋ ಇರ್ಬೋದು ಅನ್ನೋ ಒಮ್ಮೆ ಅನಿಸ್ತೈತಿ. ಇಲ್ಲ ಇವಾಗ ಎರಡಕ್ಕೂ ಸಂಬಂಧ ಇಲ್ದಂಗೆ ಇರೋ ಅದಾನ ಅಂತ ಅನಿಸ್ತೈತಿ. ಇವೆಲ್ಲ ಸುಳ್ಳಲ್ಲ, ಇವೆಲ್ಲ ಕರೆನ ಅದಾವು. ಆದರೆ ನೀನು ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡಿಲ್ಲ. ದೇಹದಾಳ ಒಳಗಿದ್ದು ಇದನ್ನು ನಡೆಸೋ ಅಷ್ಟ ಅವ ಕರೇನು, ಹೊರಗೆಲ್ಲ ಜಗತ್ತು ನಡೆಸತ್ತ ಕರೇನು, ಹೊರಗಾಣಲಾರ್ದ ಇರೋವ ಪ್ರಶ್ನೆ ಮಾಡ್ತಾರ ಅವರು. ಈ ಪರಿಪರಿಯಾಗಿ ಪ್ರಶ್ನೆ ಮಾಡ್ಯಾರ. ಭಾವುಕರಿಗೆ ಅನುಗುಣವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ ಅಷ್ಟು ಹೇಳ್ರಿ. ನೀವು ಅನುಗುಣವಾಗಿ ನಿಮ್ಮ ಭಾವಕ್ಕೆ ಎಷ್ಟು ನಿರಿಕೈತಿ ಅದನ್ನು ಹೇಳ್ರಿ ನನಗೆ. ಇದೆಲ್ಲಾನು ಕರೆನ ಐತಿ. ಆದ್ರೆ ಸದ್ವಸ್ತು ಏನೈತಲ್ಲ, ನೀ ಹೆಂಗೆ ಇದನ್ನು ಸೀಮಿತ ಮಾಡ್ಕೊಂಡು ತಿಳ್ಕೊಂಡಿಲ್ಲ, ಹಂಗಿಲ್ಲ. ದೇವ್ರು ಅಂದ್ರೆ ನೀ ಹೆಂಗೆ ಆಕಾರ ಮಾಡ್ಕೊಂಡು ಕೂತಿಯಲ್ಲ, ಹಂಗಿಲ್ಲ. ಮತ್ತು ದೇವ್ರಿಲ್ಲನ ಅದಾನ, ಅಲ್ಲೇ ಅದಾನ ಇಲ್ಲೇ ಅದಾನ ಅಂತ ಹೇಳ್ತೀಯಲ್ಲ ನೀನು, ಅದು ಸುಳ್ಳು. ಎಲ್ಲ ಕಡೆ ಅದಾನ. ಎಲ್ಲ ಕಡೆ ಇದ್ದರೆ ನಿನ್ನೊಳಗೆ ಯಾಕಿಲ್ಲ? ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕಾಯ್ತು ನೀನು? ಎಲ್ಲ ಕಡೆ ಇರ್ತಕ್ಕಂಥ ಪರಬ್ರಹ್ಮನ ಅನುಭವ ಮಾಡ್ಕೋಬೇಕಾಯ್ತಂದ್ರೆ ಮೊದಲು ನಿನ್ನ ನೀ ತಿಳ್ಕೊ. ನಿನ್ನ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋ. ಎಲ್ಲಿವರೆಗೆ ನಿನ್ನ ಅಂತಃಕರಣ ಮಲಿನ ಇರ್ತತಿ ಅಲ್ಲಿವರೆಗೆ ನೀನು ಕೋಟಿ ಜಪ ಯಜ್ಞ ಮಾಡಿದ್ರಿ ಏನು, ಕಾಶಿ ರಾಮೇಶ್ವರ ತಿರುಗಿ ಬಂದ್ರಿ ಏನು, ಕೈಲಾಸ ಪರ್ವತದಲ್ಲಿ ಕುಂತು ತಪಸ್ಸು ಮಾಡಿದ್ರ ಏನು, ನಿನ್ನ ಅಂತಃಕರಣ ಸ್ವಚ್ಛ ಇಲ್ಲದಾಗ ಆ ಪರಬ್ರಹ್ಮನ ಅನುಭವ ನಿನಗೆ ಆಗುವುದೇ ಇಲ್ಲ. ನೀನು ಅಂತಃಕರಣ ಸ್ವಚ್ಛ ಮಾಡ್ಕೋ. ನೀ ಎಲ್ಲೇ ಕುಂತ್ರಿ ಏನು, ಯಾವ ಸ್ಥಳದೊಳಗಿದ್ರಿ ಏನು, ದಂದ ಮನ್ಯಾಗ ಕುಂತ್ರು ಶಿವಾನಂದರು ಹೆಂಗೆ ಮನೆಯೊಳಗೆ ಸಣ್ಣ ಮಣಿ ಕ್ಯಾನ್ಸಿಗೆ ಹೇಳ್ತಿದ್ವು. ಮಳೆಗಾಲ ಶುರು ಆದ್ರೆ ಕ್ಯಾನ್ಸಿಗೆ ಹೇಳು. ಕ್ಯಾನ್ಸಿಗಂದ್ರೆ ಸಿಟಿಯಾಗ ಗೊತ್ತಿಲ್ಲ. ಮಳೆಗಾಲ ಶುರು ಆದ್ರೆ ಕ್ಯಾನ್ಸಿಗೆ ಎದ್ರೆ ತೊಡಿ ಒಳಗಿನ ಮಾಂಸ ತಿಂದರೂ ಪರಿವೇ ಇಲ್ಲ. ಅದಕ್ಕೆ ಹಂಗೆ ಅವರು ತಮ್ಮೊಳಗೆ ತಾವು ತಲ್ಲೀನರಾಗಿ ಆ ಅನುಭವನ ಮಾಡ್ಕೊಂಡ್ರು. ಅದಕ್ಕೆ ನಿಧಾನವಾಗಿ ಸಚ್ಚಿಂತನೆಯನ್ನು ಮಾಡಬೇಕಾದ್ರೆ, ಸತ್ಸಂಗದೊಳಗೆ ಇರಬೇಕಾದ್ರೆ ಮೊದಲು ನಮ್ಮ ಅಂತಃಕರಣದ ದೋಷಗಳನ್ನು ಕಳ್ಕೋಬೇಕು. ಒಮ್ಮಾಕ್ಲೆ ಜ್ಞಾನ ಗಳಿಸೋದಿಲ್ಲ. ಜ್ಞಾನ ಗಳಿಸಬೇಕಾದ್ರೆ ಭಕ್ತಿ ಬೇಕು, ಕರ್ಮ ಬೇಕು, ಯೋಗ ಬೇಕು. ಜ್ಞಾನ ಗಳಿಸಬೇಕಂದ್ರೆ ಪೂರ್ವಾಯ ತಯಾರಿ ಬೇಕು. ಅಚಲವಾದ ನಂಬಿಕೆ, ಶ್ರದ್ಧಾ, ಭಕ್ತಿ ಇಲ್ಲದ ಜ್ಞಾನ ಗಳಿಸುವುದಿಲ್ಲ. ಯಾರೇ ಅಚಲವಾದ ನಂಬಿಕೆಯಿಂದ ಮನುಷ್ಯತ್ವದಿಂದ ಮೋಕ್ಷತ್ವದ ಕಡೆ ಒಲವು ತೋರ್ತಾರ, ಅಲ್ಲಿಂದ ನಿಧಾನವಾಗಿ ಶುರು ಆಗ್ತಿದ್ದು. ಮನುಷ್ಯತ್ವದಾಗ ಎದ್ದುಕೊಂಡು ಮೋಕ್ಷತ್ವ ಭಾವ ಇರಲಿಲ್ಲ ಅಂದ್ರೆ ಅವರಿಗೆ ಮುಂದಿನ ಘಟಿಸೋದಿಲ್ಲ. ಅದಕ್ಕೆ ನಮ್ಮ ಮನುಷ್ಯ ಶರೀರ ಬಂದತಿ, ಮನುಷ್ಯತ್ವ ಬಂದು ಮೋಕ್ಷತ್ವ ಕಡೆ ಹೊಳ್ಳಿಲ್ಲ ಅಂದ್ರೆ ನಾವು ಅದಕ್ಕೆ ಮೊದಲು ಮನುಷ್ಯತ್ವವನ್ನು ಅಳಿಸ್ಕೊಳ್ಬೇಕು. ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಅನ್ನುವಂಥ ಸತ್ಯವನ್ನು ಯಾವಾಗಲೂ ನೆನ್ಪಿಡ್ಬೇಕಿದ್ದಾನೆ. ಎಲ್ಲ ಜೀವಿಗಳಲ್ಲಿ ಅದಾನಂದ ಮೇಲೆ ನಿನ್ನ ಬಂಧು ಮಿತ್ರರು, ಸತಿಸುತ್ತರು, ಅಣ್ತಂಬರು ಇವರಲ್ಲಿ ದೇವರಿಲ್ಲನು ಎಲ್ಲ ಕಡೆ ಅದಾನ. ಅದಕ್ಕೆ ಎಲ್ಲ ಜೀವಿಗಳ ಕಡೆ ಪರಮಾತ್ಮ ಅದಾನಂತ ಅವ್ರ ಜೋಡಿ ಒಬ್ಬರ ಜೋಡಿ ಇನ್ನೊಬ್ರು ಅನ್ಯೋನ್ಯವಾಗಿ ನಡ್ಕೋಬೇಕು. ಸುಳ್ಳು ಹೇಳೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ಇವು ಯಮನಿಯಮಾದಿಗಳು. ಇವನ ಆಚರಣೆ ತೊಗೊಂಬರ್ಬೇಕು ಮೊದಲು. ಯಾಕೆ ಇವನು ತೊಗೊಂಬರ್ಬೇಕು? ಅಂತಃಕರಣ ಸ್ವಚ್ಛ ಆಗ. ಅಂತಃಕರಣ ಸ್ವಚ್ಛ ಆದಾಗ ಇದು ಮುಂದಿನ ಹತ್ತದು. ಅಂತಃಕರಣ ಸ್ವಚ್ಛ ಆಗಲ್ಲ, ಇದು ತಿಳಿದೇ ಇಲ್ಲ. ಅದಕ್ಕೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋಬೇಕಾಯ್ತಂದ್ರೆ ನೀನು ಏನು ಮಾಡೋದು? ನಿತ್ಯ ಸತ್ಸಂಗದೊಳಗಿರಿ.
ಈ ಸತ್ಸಂಗ ಶ್ರವಣ ಅನ್ನೋದು ಏನೈತಲ್ಲ, ನೀನು ಅಂತಃಕರಣ ಸ್ವಚ್ಛ ಮಾಡ್ಕೊಂತ ಬರ್ತದೆ, ನಿನ್ಗೆ ಗೊತ್ತಿಲ್ಲ ಹಂಗೆ. ಶ್ರವಣ ಲೋಕೋತ್ತರ ಸಾಧನ ಅಂತ ಹೇಳ್ಯಾರ. ನೋಡ್ರಿ ಬೇಕಾದ್ರೆ ನೀವು ತೆಗೆದು ನೋಡ್ರಿ, ವೇದ ಉಪನಿಷತ್ತುಗಳ ಸಾರವನ್ನು ತೆಗೆದು ನೋಡ್ರಿ. ಯಜ್ಞ ಯಾಗಾದಿಗಳ ಪೂಜೆ ಪುನಸ್ಕಾರಗಳ ಲೋಕೋತ್ತರ ಸಾಧನ ಅಂದರು, ಶ್ರವಣ ಲೋಕೋತ್ತರ ಸಾಧನ ಅಂದರು. ಶ್ರವಣ ಲೋಕೋತ್ತರ ಸಾಧನ. ಅದಕ್ಕೆ ನಾವು ಹಿಂದಿನ ಮುಂದೆ ಹುಟ್ಟಿದಂಥ ಪುರಾಣ ಪುಣ್ಯಕಥೆಗಳನ್ನು ಬಿಡು ನಾವು. ಯಾಕಂದ್ರೆ ಪುರಾಣ ಪುಣ್ಯಕಥೆಗಳು ಏನದಾವಲ್ಲ, ಯಾರ್ಯಾರು ಎಷ್ಟೆಷ್ಟು ನೋಡ್ಯಾರ ಅಷ್ಟೆಷ್ಟು ಅನುಭವಿಸ್ ಮಾಡ್ಯಾರ, ಅಷ್ಟು ತಮ್ಮ ಅನುಭವಕ್ಕೆ ಸಿಕ್ಕಂಗೆ ಬರ್ದಾರ ಅವನು. ಅವು ಅಂತಿಮ ಸತ್ಯ ಅಲ್ಲ. ಅದಕ್ಕೆ ಅವನ್ನ ಅಷ್ಟಕ್ಕೆ ಸೀಮಿತವಾಗಿ ನೋಡ್ಕೊಂಡು ನಾವು. ನೀವು ಯಾವ್ದಾರ ಒಂದು ಪುರಾಣ ಓದಾಕತ್ತೀರ ಅಂದ್ರೆ ಅದ ಶ್ರೇಷ್ಠ ಅಂತ ಬರ್ತಾರೆ, ಉಣ್ಕಿದನ್ನು ಕನಿಷ್ಠ ಮಾಡಿರ್ತಾರಲ್ಲಿ. ಹೌದಲ್ಲಿ ನೀವು ಒಂದು ಯಾವ ದೇವ್ರ ಪುರಾಣ ಹಚ್ತೀರಿ, ಆ ದೇವರು ಅಷ್ಟೇ ಶ್ರೇಷ್ಠ, ಉಳ್ಕಿದ್ವಲ್ಲ ಕನಿಷ್ಠ ಅದ್ರ ಆ ಪುರಾಣದೊಳಗೆ. ಮತ್ತೊಂದು ಪುರಾಣ ಹೇಳಕ್ಕೆ ಶುರು ಮಾಡಿದ್ರೆ ಅವನು ಎಬಿಸಿ ಬರಿತೀರಿ, ಉಳ್ಕಿದಾರನ್ನ ಸಣ್ಣ ನಾವು ಮಾಡಿರ್ತೀರಿ. ಹಂಗಿಲ್ಲ ಅದು. ಸದ್ವಸ್ತು ಅಂದ್ರೆ ಎಲ್ಲ ಒಂದ. ಅಲ್ಲಿ ಭೇದ ಭಾವ ಅನ್ನೋದು ಇಲ್ಲೇ ಇಲ್ಲ. ಸಿದ್ಧಾರೂಢರು ಅಷ್ಟೇ, ಶಿವಣ್ಣಗುರು ಅಷ್ಟೇ, ಗುರುನಾಥರೂಢರು ಅಷ್ಟೇ. ಯಾಕಂದ್ರೆ ಅಲ್ಲಿ ಆ ನಿಲುವಿನಲ್ಲಿ ನಿಂತ ಮೇಲೆ ಪರಬ್ರಹ್ಮ ಸ್ವರೂಪಣ ಅದಾದ್ಮೇಲೆ ಪರಬ್ರಹ್ಮ ಸ್ವರೂಪನಲ್ಲಿ ಆಕಾರ ರೂಪ ಅನ್ನೋದು ಭೇದ ಭಾವ ಇಲ್ಲೇ ಇಲ್ಲ. ನಾವು ಆಕಾರ ರೂಪಗಳನ್ನು ನೋಡಿ ಭೇದ ಭಾವ ಮಾಡ್ಕೊತೀವಿ, ಅವ್ರು ಬೇರೆ ಇವ್ರು ಬೇರೆ. ಅದಕ್ಕೆ ಆ ಸದ್ವಸ್ತು ನೋಡೋಕೆ ಮೂಲ ವಸ್ತು ಏನೈತಿ ಅಲ್ಲ, ಅದು ಪರಬ್ರಹ್ಮ ಸ್ವರೂಪನ ಐತಿ. ಅದು ಎಲ್ಲ ಜೀವಿಗಳನ್ನು ನಡೆಸಾಕತ್ತೈತಿ, ಜಗತ್ತನ್ನು ನಡೆಸಾಕತ್ತೈತಿ. ಅದು ನಿನ್ನೊಳಗೂ ಐತಿ. ಈ ಶರೀರ ನೀನು ತಿಳ್ಕೊಂಡು ಕೂತಿಯಲ್ಲ, ಅದಕ್ಕೆ ನೀನು ಒಳಗಂತ ಹೇಳ್ಬೇಕಾಯ್ತು. ನಿನ್ನೊಳಗ ಅಂತ ಯಾಕೆ ಹೇಳ್ಬೇಕಾಯ್ತು? ಶರೀರ ನೀನು ತಿಳ್ಕೊಂಡು ಕೂತಿ. ಇಲ್ಲ ಅಂದ್ರೆ ಏನಂತ ಹೇಳ್ಬೇಕು? ಅದ ನೀನು ದೀಪ ಅಂತ ಹೇಳ್ಬೇಕಾಗ. ನಿನ್ನ ನೀ ತಿಳಿದೆ ಅಂದ್ರೆ, ನಿನ್ನ ನೀ ತಿಳಿಲ್ಲ, ಅದಕ್ಕೆ ಈ ಶರೀರ ನಡೆಸವ ನೀನು ಅದಾನಪ್ಪ, ಅದ ಪರಬ್ರಹ್ಮ ಸ್ವರೂಪ. ಅದು ನಿನ್ನೊಳಗೂ ಐತಿ, ಹೊರಗೂ ಐತಿ. ಅದನ್ನ ಅನುಭವದಿಂದ ನೋಡ್ಕೊ ಅಂತ ಹೇಳ್ಬೇಕಾಯ್ತು. ಅದಕ್ಕೆ ಈ ಸದ್ವಸ್ತುನ ನೀ ಅನುಭವದಿಂದ ನೋಡ್ಕೋಬೇಕಾದ್ರೆ ಸಹಜವಾದದ್ದು ಏನಪ್ಪ ಅಂದ್ರೆ ಸಹಜವಾದ ಜೀವನ ನಡೆಸ್ಬೇಕು. ಕಪಟ ಮೋಸ ವಂಚನೆ ಇಲ್ದಂಗೆ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋತ ಬರ್ಬೇಕು. ಅಂತಃಕರಣದೊಳಗೆ ಯಾವುದರ ಒಂದು ದೋಷ ಇದ್ರೂ ಇದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಎಂತೆಂಥ ಪಂಡಿತರು ವಿದ್ವಾಂಡರನ್ನೋರು ಲಗ ಹೊಡೆದು ಹೋಗ್ಯಾರ. ವೇದ ಉಪನಿಷತ್ತುಗಳು ಶಾಸ್ತ್ರಗಳು ಗೊತ್ತಿಲ್ಲ ಗೊತ್ತಿರ್ತಾವ, ಆದ್ರೆ ವಿಷಯಾದಿಗಳ ಮೇಲಿನ ಮೋಹ ಏನೈತಲ್ಲ ಅದ್ರಾಗ ಹೊಡಿಸ್ಬಿಡ್ತತಿ. ಅದಕ್ಕೆ ವಿಷಯಾದಿಗಳ ಮೇಲಿನ ಮೋಹ ತೊರಿಬೇಕಂದ್ರೆ ಇದ್ರ ಮೇಲೆ ಗಾಢವಾಗಿ ನಂಬಿಕೆ ಬೇಕು, ಅಚಲವಾದ ಶ್ರದ್ಧಾ ಬೇಕಲ್ಲ. ಜೀವನ ಮುಕ್ತನಾಗಾಕಿ ಇದು ಒಂದೇ ದಾರಿಪ, ಇದನ್ನು ಬಿಟ್ಟು ಮತ್ತೊಂದಿಲ್ಲ ಅನ್ನುವಂಥ ಸಚ್ಚಿಂತನೆ ಬೇಕಲ್ಲ. ಆ ಸಚ್ಚಿಂತನೆ ಇದ್ದಾಗ ಮಾತ್ರ ಇದ್ರ ಮೇಲೆ ಗಾಢವಾಗಿ ನಂಬಿಕೆ ಹುಡ್ತತಿ, ಅಚಲವಾದ ಶ್ರದ್ಧಾ ಹುಡ್ತತಿ. ಅಚಲವಾದ ಶ್ರದ್ಧಾದಿಂದ ಏನಾಗತಿ, ಅನ್ಯ ದೋಷಗಳೆಲ್ಲ ಹೋಗ್ತಾವೆ, ಅಹಂಕಾರ ಮಮಕಾರಗಳು ತನ್ನಿಂತಾನೆ ಹೋಗ್ತಾವೆ. ಅವಾಗ ಜೀವನ ಮುಕ್ತನಾಗುವಂಥ ಉಪಾಯ ನಿನಗೆ ಬರ್ತದೆ. ಅದಕ್ಕೆ ನಿತ್ಯ ಸತ್ಸಂಗ ಶ್ರವಣ ಸೇವಾ ಸತ್ಕರ್ಮಗಳನ್ನು ಒಟ್ಟ ಬಿಡೋಂಗಿಲ್ಲ. ಅವು ಅತ್ಯಂತ ಸರಳ ಉಪಾಯಗಳು. ಅವನು ನಿತ್ಯ ಮಾಡಿದ್ದಾದ್ರೆ ನೀನು ಅಂತಃಕರಣ ಸ್ವಚ್ಛ ಆಗಿರ್ತಿತ್ತು. ಪ್ರಾರಂಭಿಕ ಹಂತದೊಳಗೆ ಇದ್ರ ಕಡೆ ಒಲವು ಇರೋದಿಲ್ಲ. ಯಾಕಂದ್ರೆ ವಿಷಯಾದಿಗಳಿಗೆ ಅಷ್ಟು ಲಕ್ಷ ಇರ್ತೈತಿ. ಬಾಳೆ ಸಂಸಾರ ಏನಾರ ಮಾಡಿ ಜೀವನದಾಗ ಒಂದು ಸಾಧನೆ ಮಾಡಿ ಉಂಡು ಊಟ ತೊಟ್ಟು ಜೀವನ ಸಾಕ್ಸಿರ್ ಸಾಕಪ್ಪ ಅಂತ ಹಿಂಗೆ ತಿಳ್ಕೊಂತಾನೆ ಮನುಷ್ಯ. ಆದರೆ ಜೀವನದ ಉದ್ದೇಶ ಅದಲ್ಲ. ಉಣ್ಣೋದು ಉಡೋದು ತೊಡೋದು ಎಲ್ಲ ಎಷ್ಟು ಜನದ ಮಾಡಿ ಖುಷಿಯೋ ಏನು. ಅದಕ್ಕೆ ಅದು ಉದ್ದೇಶ ಅಲ್ಲ, ಅದು ನಡೆಸ್ತತಿ. ಶರೀರ ಚೇತಾರ್ಥ ಏನೈತಲ್ಲ ನಡೆಸ್ತಿರ್ತದ. ಅದು ಒಮ್ಮೆ ಇಚ್ಛಾ ಸದಿಚ್ಛೆ ಮಾಡಿ ನೋಡಲ್ಲ ಈ ಜೀವನದಾಗ. ಎಷ್ಟೋ ಜನ್ಮಗಳನ್ನು ಕಳೆದಿ, ಈ ಜೀವನ ಇಷ್ಟು ದಿನ ಹೆಂಗೆ ಕಳೆದಿ, ಒಮ್ಮೆ ಸದಿಚ್ಛೆ ಮಾಡಿ ನೋಡಿ. ಇದಕ್ಕಾಗಿ ಪಂಕ ಕಟ್ಟಿ ನಿಲ್ತೇನಪ್ಪ, ಜೀವನ ಹೆಂಗೆ ನಡೀತೈತಿ ನಡೀಲಿ ನೋಡೇ ಬಿಡೋಣ ಅಂತೇಳಿ ಗುರುನಾಥನ ಮೇಲೆ ಭಾರ ಹಾಕಿ ನೋಡೋದು. ಸದ್ಗುರುನಾಥ ನೀನು ಶರಣಕ್ಕೆ ಬಿದ್ದೇನೆ, ಇದನ್ನ ಹೆಂಗೆ ನಡೆಸಿ ನೀನು, ನಾ ಮಾತ್ರ ನಿತ್ಯ ಇದೇ ಚಿಂತನೆಗಳು ನೋಡ್ತೇನೆ ಅಂತ ಮುಳುಗಿ ನೋಡಲ್ಲ. ಈ ಬಾಳೆ ದೇವ್ರ ನಿಂತರ ಕೇಳಿ, ಈ ಸಂಸಾರ ತಾನ ಸರಳ ನಡೆಯಕ್ಕೆ ಶುರು ಆಕೈತಿ. ನಮ್ಗೆ ಯಾಕೆ ಇದು ಕಠಿಣ ಹಾಕೊಂಡು ಕೂತೈತಿ ಅಂದ್ರೆ, ನಮಗೆ ಸಂಸಾರದ ಮೇಲೆ ಒಲವು ಬಿಟ್ಟಿಲ್ಲ. ಈ ಕಡೆ ಭಕ್ತಿ ಅಂತ ಏನು ನಾವು ಹಿಡ್ಕೊಂಡು ಕೂತೇವಲ್ಲ, ಅದು ಸದ್ಭಕ್ತಿ ಅಲ್ಲ. ಸಂಸಾರದ ದಶೆಯಿಂದ ಭಕ್ತಿ ಹುಟ್ಟೈತೆ ನಮಗೆ. ಸಂಸಾರದ ದಶೆಯಿಂದ ಹುಟ್ಟಿದಂಥ ಭಕ್ತಿ ಅಲ್ಲ, ಜೀವನ ಮುಕ್ತ ದಶೆಯಿಂದ ಹುಟ್ಟತ್ತಲ್ಲ ಅದು. ನಾನು ಈ ಸತ್ಯವನ್ನು ತಿಳ್ಕೊಂಡು ನಾನು ಜೀವನ ಮುಕ್ತನಾಗೇ ತೀರ್ತೀನಪ್ಪ ಸದ್ಗುರುನಾಥ, ನಾನು ನಿನ್ನ ಸಂಘಕ್ಕೆ ಬಂದ ನಿನ್ನಂಗ ಹಾಕೇನಂತ ಭಾವ ಬಂತಂದ್ರೆ ಅದು ನಿಜವಾದ ಭಕ್ತಿ. ನಿನ್ನ ಸಂಘಕ್ಕೆ ಬಂದೇನಿ, ಒಂದು ದಿನ ನಿನ್ನಂಗ ಹಾಕ್ತೇನೆ ಅನ್ನೋ ಭಾವ ಒಳಗುಡ್ತೆ ಅಂದ್ರೆ ಅದು ನಿಜವಾದ ಭಕ್ತಿ. ಅಂಥ ಭಾವದಿಂದ ನಾವು ನಡ್ಕೊಳಕ್ಕೆ ಶುರು ಮಾಡಿದ್ವಿ ಅಂದ್ರೆ ಈ ಸಂಸಾರದ ಏನೈತಲ್ಲ ತನ್ನಿಂತಾನ ಸರಳ ನಡೀತು. ನಿಮ್ಮ ಶರೀರದಾಗ 108 ರೋಗಗಳಿರಲಿ,
ಅವೆಲ್ಲ ತಾನೇ ಕಡಿಮೆ ಆಗ್ತಾವೆ. ನೋಡ್ಬೇಕಾದ್ರೆ ಆ ಸದ್ಭಾವ ಒಳಗೆ ಹುಟ್ಟಿತಂದ್ರೆ ಆ ಇಚ್ಛಾ ಎಷ್ಟೊಂದು ಜಾಗ್ರ ಐತೆ ಅಂದ್ರೆ, ಎಷ್ಟೊಂದು ಶಕ್ತಿ ಐತೆ ಅಂದ್ರೆ ಅದು ಎಲ್ಲವನ್ನೂ ಸರಿ ಮಾಡುವಂಥ ಶಕ್ತಿ ಅದಕ್ಕೆ. ಅಂಥ ಸದಿಚ್ಛೆಯಿಂದ ನೀವು ಮಾಡ್ಕೊಂತ ಹೋಗ ಎಲ್ಲ ತಾನು ಸರಳ ಆಗ್ತದೆ. ಅದು ನಿನ್ನ ಜೀವನವನ್ನ ಸಾರ್ಥಕ ಮಾಡ್ತತಿ. ಎಷ್ಟೋ ಜನ್ಮಗಳನ್ನು ಕಳೆದಿ ಹಿಂಗ ನೀನು ಈ ಒಂದು ಜನ್ಮದಾಗ ಹಿಂಗೊಂದು ತಪಸ್ಸು ಮಾಡಿ ನೋಡಲ್ಲ ನೀನು. ನಾನು ಮೋಕ್ಷ ಭಾವವನ್ನು ಹುಟ್ಟಿಸ್ಕೊಂಡು ಮುಕ್ತನಾಗೇ ತೀರ್ತೇನೆ. ಸತ್ಸಂಗವನ್ನು ಬಿಟ್ಟು ಎಂದೂ ಬಿಡುವುದಿಲ್ಲ ನಾನು. ಶ್ರವಣ ಲೋಕೋತ್ತರ ಸಾಧನ. ಸತ್ಸಂಗ ಸದ್ವಿಚಾರ ಎಲ್ಲಿ ನಡೀತೈತಲ್ಲ ಅಲ್ಲಿ ಏಕೋಭಾವದಿಂದ ತನ್ಮಯತೆಯಿಂದ ಕುಂದಿರ್ಬೇಕು, ಕೇಳಬೇಕು. ಅದನ್ನು ಅಂತಃಕರಣದ ಉಳಿಯಂಗ ನೋಡ್ಕೋಬೇಕು, ಮತ್ತೆ ಮೆಲುಕು ಹಾಕ್ಬೇಕಲ್ಲ. ಈ ಜೀವನದ ಮರ್ಮವನ್ನು ತಿಳ್ಕೋಬೇಕು. ಈ ಜೀವನ ಮರ್ಮವನ್ನು ತಿಳ್ಕೊಳ್ಳಾದ ಬದುಕಿದ್ವಿ ಅಂದ್ರೆ ಬದುಕು ವ್ಯರ್ಥ ಆಗಿ ಹೋಗಿರ್ತದೆ. ಅದಕ್ಕೆ ಈ ಜೀವನದ ಮರ್ಮ ಏನಪ್ಪಾ ಅಂದ್ರೆ, ಜೀವನ ಮುಕ್ತನ ಯಾಕೆ ಬಂದತಿ ಈ ಮನುಷ್ಯ ಶರೀರ, ಮತ್ತೆದಕ್ಕೂ ಬಂದಿಲ್ಲ. ಭೋಗಕ್ಕಾಗಿ ಬಂದಿದ್ರೆ ಅನೇಕ ಜೀವಗಳಿದ್ದು, ಗಿಡ ಮರ ಕ್ರಿಮಿ ಕೀಟಗಳದಾವು, ಅವತ್ರದೊಂದು ಭೋಗ ಬೇರೆ. ಪಶು ಪಕ್ಷಿಗಳದಾವು. ಗಿಳಿ ಎಷ್ಟು ಚಂದ ಬದುಕ್ತದೆ ನೋಡಿ, ಹಣ್ಣು ಹಂಪಲ ತಿಂದು ಬದುಕ್ತದೆ ಬರೀ ಅದು. ಹೌದಲ್ಲ? ಯಾರ್ದು ಭಯ ಇಲ್ಲ, ಆರಾಮ್ ತಿಂತತಿ, ಹಾರ್ತತಿ. ನೀನು ಭೋಗಕ್ಕಾಗಿ ಜೀವನಗಳು ಅನೇಕಿದ್ದು. ಮನುಷ್ಯನಾಗಿ ಯಾಕೆ ಹುಟ್ಟಿ ಬಂದಿ? ಮತ್ತೆ ಮನುಷ್ಯನಾಗಿ ಬಂದಿದ್ದಕ್ಕೆ ಇದಕ್ಕೊಂದು ಕರ್ತವ್ಯ ಐತಿ, ಆ ಕರ್ತವ್ಯವನ್ನು ಮರೆತು ಬದುಕಾಗಿರ್ತೀಯಲ್ಲ ಈಗ ಬಂದು. ಆ ಕರ್ತವ್ಯವನ್ನು ನೆನಪು ಮಾಡ್ಕೋ, ಮೋಕ್ಷತ್ವ ಭಾವವನ್ನು ಹುಟ್ಟಾಕೋ. ಯಾಕೆ ಅದನ್ನು ಹುಟ್ಟಾಕೋಬೇಕಂದ್ರೆ ಎಲ್ಲ ಬಂಧನಗಳಿಂದ ಪಾರು ಮಾಡ್ತದೆ ನೀನು. ಈ ಏನು ಅಡಿಗಡಿಗೆ ತೋರ್ತತಲ್ಲ ದುಃಖ ಸಂಸಾರದೊಳಗೆ, ಆ ದುಃಖ ಅನ್ನೋದು ಶೂನ್ಯ ಆಗಿಬಿಡ್ತತಿ. ಇದ ಒಂದ ರಾಮಬಾಣ. ಇದನ್ನೊಂದು ಉಪಯೋಗ ಮಾಡ್ಕೊ ನೀನು ಜೀವನದೊಳಗೆ. ಉಪಯೋಗ ಮಾಡ್ಕೊಂಡ್ರೆ ಎಲ್ಲ ದುಃಖಗಳನ್ನು ಸಾರಿ ದಾಟಿ ಅತ್ಯಂತ ಸುಖಿ ನೀನಾಕಿ. ನಿತ್ಯ ಸುಖಿ ಆಕಿ. ಒಂದ ದಿನ ಸುಖಿ ಆಗೋದು, ನಿತ್ಯ ಸುಖಿ ಆಕಿ. ಯಾವಾಗಲೂ ಸುಖಿನ ನೀನು. ದುಃಖ ಅನ್ನೋದು ನಿನ್ನೊಳಗಿಲ್ಲ. ಯಾಕಂದ್ರೆ ಎಲ್ಲ ಬಯಕೆಗಳನ್ನು ಶೂನ್ಯ ಮಾಡಿಬಿಡ್ತತಿ, ಎಲ್ಲ ಆಸೆಗಳನ್ನು ನಷ್ಟ ಮಾಡಿಬಿಡ್ತತಿ. ಅಂಥ ಸದಿಚ್ಛೆಯಿಂದ ನೀನು ಬದುಕಿದ್ದಾದರೆ, ಅಂಥ ಸದಿಚ್ಛೆಯನ್ನು ನೀನು ಅಂತರಂಗದಲ್ಲಿ ಹುಟ್ಟಾಕೊಂಡಿದ್ದಾದರೆ ಆ ಜೀವನ ಶ್ರೇಷ್ಠ ಆಗಿಬಿಡ್ತದೆ. ಅದಕ್ಕೆ ಅಂಥ ಜೀವನವನ್ನು ನಾವು ಪುನಃ ಎದಕ್ಕೆ ನೆನಪು ಮಾಡ್ಕೊಳೋದಂದ್ರೆ, ಈ ಸಂಸಾರದ ಮಾಯಿ ಮರೆಸಿಬಿಡ್ತತಿ. ಇದನ್ನು ನಿತ್ಯ ಇದನ್ನ ನೆನಪು ಮಾಡ್ಕೊಳೋದು ನಾವು. ಮತ್ತೊಂದು ಏನಿಲ್ಲ ಇದ್ರಾಗ ಹೊಸದೇನೈತಿಲ್ಲ, ಏನಿಲ್ಲ. ವೇದಗಳ ಗ್ರಂಥಗಳನ್ನು ಸಾರ ತಗೊಂಡ್ರೆ ಸಾರ ಇಷ್ಟ ಐತೆ ಅದು ಕಡೆಗೆ. ವೇದ ಉಪನಿಷತ್ತುಗಳು ಅಷ್ಟು ಅಧ್ಯಾಯಗಳಿದ್ರು ಅಂತ್ಯ ಸಾರ ಇಷ್ಟ ನೋಡಪ್ಪ. ಜೀವನದ ಮರ್ಮವನ್ನು ತಿಳ್ಕೊ. ಆ ಜೀವನದ ಮರ್ಮವನ್ನು ತಿಳ್ಕೊಂಡು ಈ ಜೀವನದೊಳಗೆ ಏನು ಮಾಡಾಕತ್ತಿ ಎಚ್ಚರಿಕೆಯಿಂದ ಅದ ಜೀವನದ ಸಾರ್ಥಕತೆ. ಅದಕ್ಕೆ ನಿತ್ಯ ಚಿಂತನೆಯನ್ನು ಮಾಡ್ಕೋತ ನಾವು ಮುಕ್ಷತ್ವ ಭಾವನ ಹುಟ್ಟಾಕಿದ್ವಿ ಆದ್ರೆ ಆ ಜೀವನ ಸಾರ್ಥಕತೆ ಅಂತೇಳಿ ಸಕಲ